ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್ ಮತ್ತೆ ನ್ಯಾಷನಲ್ ನ್ಯೂಸ್. ಗೈಸ್ ನಾನು ಕ್ಲಿಯರ್ ಇದೆಯಲ್ಲ? ಬಿಕಾಸ್ ಐ ಆಮ್ ಗೋಯಿಂಗ್ ಫಾಸ್ಟ್ ಬಿಕಾಸ್ ಐ ನೀಡ್ ಟು ಕವರ್ ಟೂ ಮೆನಿ ಥಿಂಗ್ಸ್ ಟುಡೇ. ಓಕೆ ಅಲ್ಲ? Yes, sir. Okay. Thank you. Too many participants. That's a good sign. National and then international news. Next to state and union territories news, events and summits cover ಮಾಡ್ತೀವಿ. ಮತ್ತೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಸ್ಕೀಮ್ಸ್ ಅನ್ನು ಕವರ್ ಮಾಡ್ತೀವಿ. ಇಂಡೆಕ್ಸ್, ರ್ಯಾಂಕಿಂಗ್ ಅಂಡ್ ರಿಪೋರ್ಟ್ಸ್ ಆಫ್ ಏಪ್ರಿಲ್ ಮಂತ್ ಅನ್ನು ಕವರ್ ಮಾಡೋಣ. ಮತ್ತೆ ಫೆಸ್ಟಿವಲ್ಸ್ ಇನ್ ನ್ಯೂಸ್, ಮತ್ತೆ ಅವಾರ್ಡ್ಸ್, ಇಂಪಾರ್ಟೆಂಟ್ ಅವಾರ್ಡ್ಸ್ ಆಫ್ 2026, ಮಿಲಿಟರಿ ಎಕ್ಸರ್ಸೈಸಸ್ ಇನ್ ನ್ಯೂಸ್, ಸ್ಪೋರ್ಟ್ಸ್ ನ್ಯೂಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಡಿಫೆನ್ಸ್ ನ್ಯೂಸ್, ಇಂಪಾರ್ಟೆಂಟ್ ಬುಕ್ಸ್ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ ಡೇಸ್ ಆಫ್ ಏಪ್ರಿಲ್ ಮಂತ್, ಆಪರೇಷನ್ಸ್ ಇನ್ ನ್ಯೂಸ್, ಮತ್ತೆ ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಗೌರ್ಮೆಂಟ್ ಕಡೆಯಿಂದ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಆರ್ಬಿಟ್ರರೀಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ GA ಟ್ಯಾಕ್ಸ್, ಮತ್ತೆ ಉಳಿದಿರುವ ಮಿಸಲೇನಿಯಸ್ ಕರೆಂಟ್ ಅಫೇರ್ಸ್. ಸೊ ಇಷ್ಟೊಂದೆಲ್ಲ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಲ್ ಸ್ಟಾರ್ಟ್ ದ ಕ್ಲಾಸಸ್. ಫಸ್ಟ್ ಆಫ್ ಆಲ್, ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್ ಈ ಒಂದು PDF ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಇದರಲ್ಲಿ ನೀವು ಎಲ್ಲ ಗಮನ ಇಡಕ್ ಹೋಗ್ಬೇಡಿ, ಒಂದ್ಸತಿ ಕಣ್ಣಾಯಿಸಿ ಅಷ್ಟೇ. ಬಟ್ ಇದರಲ್ಲೂ ಟೂ ಮಚ್ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತದೆ. ಆಸ್ ಪರ್ ಯುವರ್ ಗ್ರಾಜುಯೇಷನ್, ಅಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತೆ ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ಅದರ್ ಗ್ರಾಜುಯೇಷನ್ಸ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್, ಆಸ್ ಪರ್ ಯುವರ್ ಎಕ್ಸಾಮ್ ಕನ್ವೀನಿಯನ್ಸ್ ಯು ಶುಡ್ ಹ್ಯಾವ್ ಟು ಟೇಕ್ ದ ಟಾಪಿಕ್ಸ್. ಓಕೆ, ಒಂದ್ಸರಿ ಕಣ್ಣಾಯಿಸ್ರಿ ಎಲ್ಲ ಪಾಯಿಂಟ್ಸು. ಬಿಕಾಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಅಕಸ್ಮಾತ್ ಯಾವುದೇ ಒಂದು ಪಾಯಿಂಟ್ ಬಂದಿದ್ರು ಯು ಶುಡಂಟ್ ಹ್ಯಾವ್ ಟು ಮಿಸ್ ಎನಿ ಆಫ್ ದ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಓಕೆ, DG ಆಫ್ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಆಗಿ ವಿಕ್ರಮ್ ಯಾದವ್ ಅವರು 1996 ಬ್ಯಾಚ್ IAS ಆಫೀಸರ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಡೈರೆಕ್ಟರ್ ಆಫ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅದಕ್ಕೆ ಡೈರೆಕ್ಟರ್ ಆಗಿ ರಾಜೇಶ್ ಕುಮಾರ್ ಅಗರ್ವಾಲ್ ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಶ್ರೀಕಾಂತ್ ವೆಲ್ಲಮಕಣ್ಣಿ ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ದಿಸ್ ದ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಹ್ಯಾವ್ ಟು ರಿಮೆಂಬರ್. ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ಆಂಧ್ರ ಪ್ರದೇಶ್ ಹೈಕೋರ್ಟ್ ಜಸ್ಟಿಸ್ ಲೀಸಾ ಗಿಲ್ ಇವ್ರನ್ನ ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ದ ಆಂಧ್ರ ಪ್ರದೇಶ್ ಹೈಕೋರ್ಟ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ CMD ಆಫ್ ಪವರ್ ಗ್ರಿಡ್ ಬುರ್ರಾ ವಂಶಿ ರಾಮ್ ಮೋಹನ್ ಇವ್ರನ್ನ CMD ಅಂದ್ರೆ MD ಆಫ್ ಪವರ್ ಗ್ರಿಡ್ ಗೆ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ಹರಿವಂಶ್ ನಾರಾಯಣ್ ಸಿಂಗ್, ಹಿ ಇಸ್ ದ ಪರ್ಸನ್ ಅಪಾಯಿಂಟೆಡ್ ಫಾರ್ ಹಿಸ್ ಥರ್ಡ್ ಕನ್ಸಿಕ್ಯೂಟಿವ್ ಟರ್ಮ್. ಓಕೆ, ಸೊ ಆದ್ರಿಂದ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ, ನೆನಪಲ್ಲಿ ಇಟ್ಕೊಳ್ಳಿ. ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ನೀವು ಏನ್ ಮಾಡ್ತೀರಾ? ಡೆಪ್ಯೂಟಿ ಚೇರ್ಮನ್ ಆರ್ಟಿಕಲ್ ಯಾವುದು ಅಂತ ಗೊತ್ತಾ ಯಾರಿಗಾದ್ರು? ಇದನ್ನ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀರಿ. ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಲು ನಾನು ಸ್ವಲ್ಪ ಕ್ವಶನ್ಸ್ ಇನ್ಮೇಲೆ ನಿಮ್ಗೆ ಕೊಡ್ತಾ ಹೋಗ್ತೀನಿ ಆಸ್ ಎ ಹೋಮ್ ವರ್ಕ್. ಯು ಶುಡ್ ಹ್ಯಾವ್ ಟು ಆನ್ಸರ್ ದೋಸ್ ಕ್ವಶನ್ಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಓಕೆ, ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಯಮಹಾ ಮ್ಯೂಸಿಕ್ ಇಂಡಿಯಾ AR ರೆಹಮಾನ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಯಮಹಾ ಮ್ಯೂಸಿಕ್ ಗೆ ಅಪಾಯಿಂಟ್ ಆಗಿದ್ದಾರೆ. ಮತ್ತೆ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್. ಈ ಒಂದು ನೆಕ್ಸ್ಟ್ ನಿಮಗೆ ಯಾವುದೇ ಒಂದು ಎಕ್ಸಾಮ್ಸ್ ಬರ್ತಾವಲ್ಲ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ರೋಲ್ ಯಾವ್ದು ಪ್ಲೇ ಮಾಡ್ತಾವ ಅಂದ್ರೆ CMs. ಬಿಕಾಸ್ ಟೂ ಮೆನಿ CMs ಹೊಸಬ್ರು ಎಂಟ್ರಿ ಆಗಿದ್ದಾರೆ ಪಾಲಿಟಿಕ್ಸ್ಗೆ. ಸೊ ಅವರ ಹೆಸರುಗಳನ್ನೆಲ್ಲ ನೀವು ನೆನಪಿಟ್ಕೋಬೇಕು. ಸೊ CM ಆಫ್ ಬಿಹಾರಲ್ಲಿ ಸಮ್ರಾಟ್ ಚೌಧರಿ ಅವರು ಅಪಾಯಿಂಟ್ ಆಗಿದ್ದಾರೆ. ಸೊ ಇವಾಗ ತಮಿಳುನಾಡು ಅಲ್ಲಿ ಆಗಿರ್ಬೋದು, ಪುದುಚೇರಿಯಲ್ಲಿ ಆಗಿರ್ಬೋದು, ಮತ್ತೆ ನಿಮ್ಮ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಮತ್ತೆ ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೋಬೇಕು ಎಲ್ಲ ಪಾಯಿಂಟ್ಸ್ ಅನ್ನ. ನೆಕ್ಸ್ಟ್ ಡೆಪ್ಯೂಟಿ CM ಆಫ್ ಬಿಹಾರ್, ಇದು ಏನು ನೆಸೆಸಿಟಿ ಇಲ್ಲ. ಅಡಿಷನಲ್ ಚಾರ್ಜ್ ಆಫ್ CMD ಆಫ್ ಸೇಲ್, ಇದು ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. CMD ಆಫ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ತುಂಬಾ ಇಂಪಾರ್ಟೆಂಟ್, ಸಂಜಯ್ ಖನ್ನಾ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ 2027 ನೋಡ್ತಿದ್ವಲ್ಲ, ಫಸ್ಟ್ ಫೇಸ್ ಆಫ್ ಸೆನ್ಸಸ್ ನಡೀತು, ನಿಮ್ಗೆ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸುದರ್ಶನ್ ಪಟ್ನಾಯಕ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಹಿ ಈಸ್ ಎ ಆರ್ಟಿಸ್ಟ್, ಸ್ಯಾಂಡ್ ಆರ್ಟಿಸ್ಟ್. ಓಕೆ, ನೆಕ್ಸ್ಟ್ CEO ಆಫ್ ಎಸ್ ಬ್ಯಾಂಕ್ ಆಗಿ ವಿನಯ್ ಟೌನ್ಸೆ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್. ಸ್ವಲ್ಪ ಇಂಟರ್ನ್ಯಾಷನಲ್ ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಏನೇನು ಇನ್ಕ್ಲೂಡೆಡ್ ಇರುತ್ತೆ ಅಂದ್ರೆ ಪ್ರೆಸಿಡೆಂಟ್ಸ್ ಆರ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರೀಸ್, ಅಥವಾ ಒಂದು ಒಳ್ಳೆ ಉತ್ತಮವಾದ ಸ್ಟೇಜ್ ಅಲ್ಲಿ ಯಾರಾದ್ರೂ ಬೇರೆ ಕಂಟ್ರಿ ಅವರು ಅಪಾಯಿಂಟ್ ಆಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಪ್ರೈಮ್ ಮಿನಿಸ್ಟರ್ ಆಫ್ ಹಂಗರಿ ಪೀಟರ್ ಮಾಗ್ಯಾರ್, ಹಿ ಈಸ್ ಫ್ರಮ್ ದ ಪಾರ್ಟಿ ಟಿಜಾ ಪಾರ್ಟಿ. ಈ ಒಂದು ಪಾರ್ಟಿಯಿಂದ ಎಲೆಕ್ಟ್ ಆಗಿದ್ದಾರೆ ಆಸ್ ಎ PM ಆಫ್ ಹಂಗೇರಿ. ಸೊ ಇದನ್ನ ನಿಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕ್ವಶನ್ ಆಗಿ ಇಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಂಡಿಯಾಸ್ ನ್ಯೂ ಹೈ ಕಮಿಷನರ್ ಟು ಬಾಂಗ್ಲಾದೇಶ್.
Dinesh Trivedi has appointed as India's High Commissioner to Bangladesh. Next, President of Iraq, ತುಂಬಾ ಇಂಪಾರ್ಟೆಂಟ್, ನಿಜಾರ್ ಅಮೀದಿ. He has been appointed as the President of Iraq. ಮತ್ತೆ ಪ್ರೆಸಿಡೆಂಟ್ ಆಫ್ ಡಿಜಿಬೋಟಿ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಹಾರ್ನ್ ಆಫ್ ಆಫ್ರಿಕಾ. ಆ ಹಾರ್ನ್ ಆಫ್ ಆಫ್ರಿಕಾ ಅಲ್ಲಿ ಬರ್ತದೆ ಇದು. ಸೊ ಇಸ್ಮಾಯಿಲ್ ಉಮರ್ ಗುಲ್ಲೆ, he has been appointed as President of Djibouti. Next, new CEO of Indigo, Willy Walsh. He has been appointed as the new CEO of Indigo. Next, Prime Minister of Mongolia, Urchel Niam. He has been appointed as the Prime Minister of Mongolia. Next, President of Vietnam, To Lam. He has been appointed as the President of Vietnam. Next, President of Myanmar, Min Aung Hlaing. ಇವರು ಪ್ರೆಸಿಡೆಂಟ್ ಆಫ್ ಮಿಯಾನ್ಮಾರ್ ಅಲ್ಲಿ ಅಪಾಯಿಂಟ್ ಆಗಿದ್ದಾರೆ. ನೆಕ್ಸ್ಟ್, ಸಿಇಒ ಆಫ್ ಆಪಲ್, ಸುಂದರ್ ಪಿಚೈ ಯಾವ್ದ್ರ ಸಿಇಒ ಗೊತ್ತಾ? ಸೊ ಇವಾಗ ಸಿಇಒ ಆಫ್ ಆಪಲ್ ನ ಡಿಸ್ಕಸ್ ಮಾಡ್ತಿದೀವಿ. ಜಾನ್ ಟರ್ನಸ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನೆಕ್ಸ್ಟ್ ಆಪಲ್ ಸಿಇಒ ಎಫೆಕ್ಟಿವ್ ಫ್ರಮ್ 1st September. ನೆಕ್ಸ್ಟ್, ಸ್ಟೇಟ್ ಲೆವೆಲ್ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನೋಡ್ತಾ ಹೋಗೋಣ. ಇದರಲ್ಲಿ ನಿಮಗೆ ಪ್ರೆಸೆಂಟ್ಲಿ ಯಾವ್ದು ಪ್ರೀವಿಯಸ್ ಗೌರ್ಮೆಂಟ್ಸ್ ಇತ್ತು ಇದೆಲ್ಲ ಚೇಂಜ್ ಆಗಿದಾವೆ. ದಿಸ್ ಇಸ್ ಎ ಹೋಮ್ ವರ್ಕ್ ಫಾರ್ ಯು ಪೀಪಲ್. ಯಾಕಂದ್ರೆ ನಾನು ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ ಸ್ಟೇಟ್ ನ ಯಾರು ಸಿಎಂ ಆಗಿದ್ದಾರೆ. ಓಕೆ, ಈ ಒಂದು ಪಾಯಿಂಟ್ ಅನ್ನ ಹೋಮ್ ವರ್ಕ್ ಆಗಿ ತಗೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದ್ರೆ ಮೋಸ್ಟ್ ಆಫ್ ದ ಪಾರ್ಟೀಸ್ ಇಲ್ಲಿ ಪ್ರೀವಿಯಸ್ ಗೌರ್ಮೆಂಟ್ ಚೇಂಜ್ ಆಗಿದೆ. ಇಂಡಿಯಾಸ್ 99th ರಾಮ್ಸರ್ ಸೈಟ್, ವೆರಿ ವೆರಿ ಇಂಪಾರ್ಟೆಂಟ್. ಶಿಖಾ ಝಿಲ್ ಬರ್ಡ್ ಸ್ಯಾಂಚುರಿ, it has been become the 99th Ramsar site of India. It is located in Uttar Pradesh. ಮತ್ತೆ world's first global university dedicated to wildlife and veterinary sciences. ನಾವು ಹೇಗೆ ಇದುವರೆಗೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಮತ್ತೆ ಇಂಜಿನಿಯರಿಂಗ್ ಯೂನಿವರ್ಸಿಟೀಸ್ ಮತ್ತೆ ಮೆಡಿಕಲ್ ಯೂನಿವರ್ಸಿಟೀಸ್ ಮತ್ತೆ ಲಾ ಯೂನಿವರ್ಸಿಟೀಸ್ ನೋಡಿದೀವಿ, ಅದೇ ತರ ಆನ್ ದಟ್ ಸೇಮ್ ಲೈನ್ಸ್ ವರ್ಲ್ಡ್ಸ್ ಫಸ್ಟ್ ಗ್ಲೋಬಲ್ ಯೂನಿವರ್ಸಿಟಿ ಡೆಡಿಕೇಟೆಡ್ ಟು ಸ್ಪೆಷಲಿ ಫಾರ್ ವೈಲ್ಡ್ ಲೈಫ್ ಅಂಡ್ ವೆಟರ್ನರಿ ಸೈನ್ಸಸ್. ಇಟ್ ಈಸ್ ವಾಂತಾರಾ ಯೂನಿವರ್ಸಿಟಿ. ಓಕೆ, ಯಾರ್ದು ಗೊತ್ತಲ್ಲ ವಾಂತಾರಾ ಯೂನಿವರ್ಸಿಟಿ? ಲೊಕೇಟೆಡ್ ಇನ್ ಜಮ್ನಗರ್, ಗುಜರಾತ್. ಯಾರ್ದು ಹೇಳಿ? ಅಂಬಾನಿ ಅವ್ರದ್ದು. ಮತ್ತೆ ಇಂಡಿಯಾಸ್ ಫಸ್ಟ್ ಪಾಡ್ ಟ್ಯಾಕ್ಸಿ ಪ್ರಾಜೆಕ್ಟ್. ಪಾಡ್ ಅಂದ್ರೆ ಇವಾಗ ನಾವು ಇಯರ್ಪಾಡ್ಸ್ ಯೂಸ್ ಮಾಡ್ತೀವಲ್ಲ ಅದೇ ತರಹದ ಒಂದು ಟ್ಯಾಕ್ಸಿ. ಇಟ್ ಈಸ್ ಹೇಗೆ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇರ್ತದೆ ಹಾಗೆ ನ್ಯೂ ಥಿಂಗ್ಸ್ ಬರ್ತಾ ಇರ್ತದೆ. ಹಾಗೆ ವಿ ಡಿಂಟ್ ಹ್ಯಾಡ್ ಮೆಟ್ರೋ ಪ್ರೀವಿಯಸ್ಲಿ, ಇವಾಗ ಮೆಟ್ರೋ ಬರ್ತಿದೆ, ಅದೇ ಲೈನ್ಸ್ ಅಲ್ಲಿ ಇವಾಗ ಪಾಡ್ ಟ್ಯಾಕ್ಸಿ ಬರ್ತಿದೆ. ಸೊ ಇಂಡಿಯಾಸ್ ಫಸ್ಟ್ ಪಾಡ್ ಟ್ಯಾಕ್ಸಿ ಪರ್ಸನಲ್ ರ್ಯಾಪಿಡ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಇಸ್ ಬೀಂಗ್ ಡೆವಲಪ್ಡ್ ಇನ್ ಮುಂಬೈ. ಓಕೆ, ಇಷ್ಟೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಅ ಡ್ರೈವರ್ಲೆಸ್ ಟ್ರ್ಯಾಕ್ಸ್. ಎಲಿವೇಟೆಡ್ ಟ್ರ್ಯಾಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಏನ್ ಟ್ರ್ಯಾಕ್ಸ್ ಇರ್ತದೆ ರೈಲ್ವೆ ಟ್ರ್ಯಾಕ್ಸ್ ಅದ್ರ ಮೇಲೆ ಇವಾಗ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತದೆ, ಬಟ್ ಇದು ಲ್ಯಾವಿಯೇಟ್ ಆಗ್ತಿರುತ್ತೆ, ಇದು ಟಚ್ ಮಾಡಲ್ಲ ಹೀಗೆ. ಓಕೆ, ಬೇಸ್ಡ್ ಆನ್ ಈ ಮ್ಯಾಗ್ನೆಟಿಸಮ್ ಮೇಲೆ ಇದು ಲ್ಯಾವಿಯೇಟ್ ಆಗುತ್ತೆ, ಅಂದ್ರೆ ತೇಲಾಡುತ್ತದೆ. ಸೊ ಅದರಿಂದ ಇದಕ್ಕೆ ಸ್ವಲ್ಪ ಮೊಮೆಂಟಮ್ ಸ್ಪೀಡ್ ಎಲ್ಲ ಇನ್ಕ್ರೀಸ್ ಇರುತ್ತೆ, ಜಾಸ್ತಿ ಇರ್ತದೆ. ಮತ್ತೆ ರೈಟ್ ಟು ವೋಟ್ ಈಸ್ ಎ ವೆರಿ ಬಿಗ್ ಸ್ಟೇಟ್ಮೆಂಟ್ ಫ್ರಮ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ವಾಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಡ್ ಕ್ಲಾರಿಫೈಡ್ ದಟ್ ರೈಟ್ ಟು ವೋಟ್, ನಾವು ಇಷ್ಟೊಂದು ದಿವಸ ಏನು ಫಂಡಮೆಂಟಲ್ ರೈಟ್ಸ್ ಅಂತ ಹಾಗೆ ಹೀಗೆ ಅಂತ ಹೇಳ್ತಿದ್ವಿ, ಇಟ್ ಈಸ್ finally the Supreme Court has clarified that it is not the fundamental right, it is the statutory right. Okay, because statutory ಅಂತ ಏನಕ್ಕೆ ಕರಿತೀವಿ ಅಂದ್ರೆ it comes under the Representation of the People Act. Next, India's first quantum computer. Andhra Pradesh will launch India's first quantum computer in Amaravati. The initiative is a part of state's vision to become global hub for advanced technologies. Sir, ಹೇಳಿ Sir, right to vote, Article 19, it is a fundamental right, sir. How to Supreme High Court it is? I can't able to discuss in detail everything because I need to cover so many things. But as per the recent Supreme Court judgment, right to vote has been placed under statutory right. That's why it is I am discussing here. Okay, na? Okay, sir. Okay. ಸೊ ಅದೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ವಾಟ್ ವಿ ಹ್ಯಾವ್ ಥಾಟ್ ಲೈಕ್ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ಇಷ್ಟೊಂದು ದಿವಸ ಹೇಳ್ತಿದ್ವಿ. ಇಟ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಆನ್ ದ ಸ್ಟ್ಯಾಟ್ಯೂಟರಿ ರೈಟ್ ಬೈ ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್. ಇದಕ್ಕನ್ನ ದೊಡ್ಡದು ಯಾರು ಇದು ಮಾಡ್ತಾರೆ ಹೇಳಿ ಡಿಸಿಷನ್. ಓಕೆ, ನೆಕ್ಸ್ಟ್ ಡೆಲ್ಲಿ ಡೆಹ್ರಾಡೂನ್ ಎಕನಾಮಿಕ್ ಕಾರಿಡಾರ್. ಇದನ್ನ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆನ್ 14th April 2026.
So it is Asia's long. It is corridor ಇದೆ. It includes Asia's longest 12 kilometer elevated wildlife corridor. ಏನು ನಿಮಗೆ ಎಕನಾಮಿಕ್ ಕಾರಿಡಾರ್ ಇರ್ತದೆ, ಇದರಲ್ಲಿ ಫಾರೆಸ್ಟ್ ಅನ್ನ ಬೈಪಾಸ್ ಮಾಡೋದಕ್ಕೆ ಒಂದು ನಿಮಗೆ ಎಲಿವೇಟೆಡ್ 12 ಕಿಲೋಮೀಟರ್ಸ್ ವೈಲ್ಡ್ ಲೈಫ್ ಕಾರಿಡಾರ್ ನ ಎಲಿವೇಟೆಡ್ ಮಾಡಿದ್ದಾರೆ. ಸೊ ದ ಕಾರಿಡಾರ್ ಇಸ್ ಅ ಪಾರ್ಟ್ ಆಫ್ ಡೆಲ್ಲಿ ಡೆಹ್ರಾಡೂನ್ ಎಕನಾಮಿಕ್ ಕಾರಿಡಾರ್ ಅಂಡ್ ವೇರ್ ಇಟ್ ಈಸ್ ಲೊಕೇಟೆಡ್ ಅಂದ್ರೆ ಉತ್ತರಾಖಂಡ್ ರಾಜಾಜಿ ನ್ಯಾಷನಲ್ ಪಾರ್ಕ್ ಅಂಡ್ ಶಿವಾಲಿಕ್ ಫಾರೆಸ್ಟ್ ಡಿವಿಷನ್ ಅಲ್ಲಿ ಲೊಕೇಟೆಡ್ ಇರ್ತದೆ. ಇಲ್ಲಿಂದ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಇದ್ರ ಬಗ್ಗೆ ನಿಮ್ಗೆ ಏನು ಪ್ರೋಟೋಟೈಪ್ ಅಂದ್ರೆ ಏನು, ಫಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಹೇಳಿದ್ರೆ ಏನು, ಇದನ್ನೆಲ್ಲ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ. ಇದು ಸಪರೇಟ್ ಆಗಿ ಏನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸಸ್ ಇರ್ತದೆ, ಪೊಲಿಟಿ ಕ್ಲಾಸಸ್ ಇರಲಿ, ಪೊಲಿಟಿ ರಿಲೇಟೆಡ್ ಟಾಪಿಕ್ಸ್ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬಹುದು. ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಟ್ ತಮಿಳುನಾಡು ಕಲ್ಪಾಕಂ. ಡೈರೆಕ್ಟ್ ಕ್ವಶನ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ, ಬಿಕಾಸ್ ಇಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ ಆಸ್ ವೆಲ್ ಆಸ್ ನ್ಯೂಕ್ಲಿಯರ್ ಫ್ಯೂಲ್ ಪ್ಲೂಟೋನಿಯಂ. ಓಕೆ, ನೆಕ್ಸ್ಟ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ರಿಪೋರ್ಟ್. ಸೊ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ರಿಲೀಸ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಇಂಡಿಯಾ 2026. ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ನಿಮಗೆ. ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ನ್ಯೂಕ್ಲಿಯರ್ ಮಿಸೈಲ್ ಟ್ರ್ಯಾಕಿಂಗ್ ಅಂಡ್ ಓಷನ್ ಸರ್ವಲೆನ್ಸ್ ಶಿಪ್. ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಮಿಸೈಲ್ ಟ್ರ್ಯಾಕ್ ಮಾಡೋದಕ್ಕೆ ಹಾಗೂ ಓಷನ್ ನ ಸರ್ವಲೆನ್ಸ್ ಮಾಡೋದಕ್ಕೆ INS ಧ್ರುವ್ ಅನ್ನೋ ಒಂದು ಶಿಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಇಟ್ ಈಸ್ ಫಾರ್ ದ ನ್ಯೂಕ್ಲಿಯರ್ ಮಿಸೈಲ್ಸ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಹಾಗೂ ಓಷನ್ ನ ಸರ್ವಲೆನ್ಸ್ ಅಂದ್ರೆ ಪ್ಯಾಟ್ರೋಲಿಂಗ್ ಮಾಡ್ತಾರಲ್ಲ ಪೊಲೀಸರು ಹೈವೇ ಅಲ್ಲಿ, ಹಾಗೆ ಇದನ್ನ ಸರ್ವಲೆನ್ಸ್ ಅಂತ ಹೇಳ್ತೀವಿ. ಫಾರ್ ಮೇಂಟೈನಿಂಗ್ ಸ್ಟ್ರಾಟಜಿಕ್ ಮೆರಿಟೈಮ್ ಕೆಪಾಬಿಲಿಟಿ. ಇಂಡಿಯಾಸ್ ಫಸ್ಟ್ ವಾಟರ್ ರೈಲ್ವೆ ಮಾಡುತ್ತೆ ವಾಟರ್ನ, ಅಷ್ಟೊಂದೇ ವಾಟರ್ನ ಮತ್ತೆ ಇದನ್ನ ರೀಸೈಕಲ್ ಮಾಡಿಬಿಟ್ಟು ಇದು ಯೂಸ್ ಮಾಡ್ತಾರೆ. ಸೊ ಕಂಕರಿಯಾ ಕೋಚಿಂಗ್ ಡಿಪೋಟ್ ಹ್ಯಾಸ್ ಬಿಕಮ್ ಇಂಡಿಯಾಸ್ ಫಸ್ಟ್ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋಟ್. ದ ಡಿಪೋಟ್ ಇಸ್ ಲೊಕೇಟೆಡ್ ಇನ್ ಅಹಮದಾಬಾದ್. ನೆನಪಲ್ಲಿ ಇಟ್ಕೊಳ್ಳಿ, ಅಹಮದಾಬಾದ್ ಇದೆ. ನಿಮ್ಮ ಸಿಟೀಸ್ ನಿಮ್ಮ ಆಪ್ಷನ್ಸ್ ಅಲ್ಲಿ ಕೇಳುವ ಸಾಧ್ಯತೆಗಳು ಇರುತ್ತದೆ ನಿಮ್ಮ MCQಗಳಲ್ಲಿ ಬಂದಾಗ. ಇಟ್ ಸೇವ್ಸ್ ನಿಯರ್ಲಿ 1.6 lakh liters ಆಫ್ ವಾಟರ್ ಡೈಲಿ. 1.6 lakh liters ಪರ್ ಡೇ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇಟ್ಸ್ ಎ ವೆರಿ ಬಿಗ್ ಪ್ರಾಜೆಕ್ಟ್. ಏನ್ ಮಾಡ್ತದೆ ಅಂದ್ರೆ ರಿಯೂಸಿಂಗ್ ಆಫ್ ದ ವೇಸ್ಟ್ ವಾಟರ್ ನ ಮತ್ತೆ ರೀಸೈಕಲ್ ಮಾಡ್ತಾರೆ. ಇಂಟರ್ನ್ಯಾಷನಲ್, ಇದುವರೆಗೂ ನಾವು ನ್ಯಾಷನಲ್ ನ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನೋಡಿದ್ವಿ. ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವ ಇಂಪಾರ್ಟೆಂಟ್ ನ್ಯೂಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಎವರ್ ಬೈಲ್ಯಾಟ್ರಲ್ ವಿಸಿಟ್ ಬೈ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ ಟು ಶ್ರೀಲಂಕಾ. CP Radhakrishnan visited Sri Lanka. It is the first ever bilateral visit by an Indian vice president to Sri Lanka. Okay, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೀಸ್ಫೈರ್ ಬಿಟ್ವೀನ್ ಇರಾನ್ ಅಂಡ್ ಯುನೈಟೆಡ್ ಸ್ಟೇಟ್ಸ್. ಸೀಸ್ಫೈರ್ ಏನು 2 weeks ಇವ್ರು ಸೀಸ್ಫೈರ್ ಮಾಡಿದ್ರು, ಅದ್ರ ಬಗ್ಗೆ ನ್ಯೂಸ್ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಬಿಕಾಸ್ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ನಡೀತಾನೆ ಇದೆ. ಇವ್ರು ಸೀಸ್ಫೈರ್ ಮಾಡ್ತಾರೆ ಮತ್ತೆ ದೇ ವಿಲ್ ವೇಜ್ ವಾರ್ಸ್. ನೆಕ್ಸ್ಟ್ ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ನಿಮಗೆ ಕ್ವಶನ್ ಅಲ್ಲಿ ಏನ್ ಬರ್ಬೋದು ಅಂದ್ರೆ ವಿಚ್ ಕಂಟ್ರಿ ಇಂಡಿಯಾ ಹ್ಯಾಸ್ ಸೈನ್ಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ರೀಸೆಂಟ್ಲಿ ಅಂತ. ನ್ಯೂಜಿಲೆಂಡ್, ಅಮೆರಿಕಾ ಮತ್ತೆ ಇಥಿಯೋಪಿಯಾ ಅಥವಾ ಶ್ರೀಲಂಕಾ ಅಂತ ಕೇಳ್ಬೋದು. ಇಟ್ ಈಸ್ ನ್ಯೂಜಿಲೆಂಡ್. ಓಕೆ, ನೆಕ್ಸ್ಟ್ ಟು ಸ್ಟ್ರೆಂಥನ್ ಬೈಲ್ಯಾಟ್ರಲ್ ಟ್ರೇಡ್ ಅಂಡ್ ಎಕನಾಮಿಕ್ ರಿಲೇಶನ್ಶಿಪ್ ಬಿಟ್ವೀನ್ ದ ಬೋತ್ ದ ಕಂಟ್ರಿ. ಬೈಲ್ಯಾಟ್ರಲ್ ಅಂದ್ರೆ 2, ಟ್ರೈಲ್ಯಾಟ್ರಲ್ ಅಂದ್ರೆ 3, ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4. ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ ನ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ನೋಡ್ತಾ ಹೋಗೋಣ. ನಲಂದಾ ಟೆಂಪಲ್ ಸ್ಟ್ಯಾಂಪೇಡ್. ರೀಸೆಂಟ್ ಆಗಿ ನಲಂದಾ ಟೆಂಪಲ್ ಏನು ಬಿಹಾರಲ್ಲಿ ಬರ್ತದೆ, ಅಲ್ಲಿ ಒಂದು ಸ್ಟ್ಯಾಂಪೇಡ್ ಆಗಿತ್ತು. ಅಂದ್ರೆ ನೂಕಾಟಗಳಲ್ಲಿ ಸಿಕ್ಕಾಕೊಂಡು ತುಳಿತಕ್ಕೆ ಒಳಪಟ್ಟು ಸತ್ತಿರೋರು. ಸೊ ಇಟ್ ಹ್ಯಾಸ್ ಬಿನ್ ಅಕರ್ಡ್ ಇನ್ ಶೀತಲ್ ಮಾತಾ ಟೆಂಪಲ್ ಇನ್ ನಲಂದಾ ಡಿಸ್ಟ್ರಿಕ್ಟ್, ಬಿಹಾರ್. 8 ರಿಂದ 9 ಡೆವೋಟೀಸ್ ತೀರ್ಕೊಂಡಿದ್ರು. ನೆಕ್ಸ್ಟ್ ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋ ಏರಿಯಾ ಯಾವ್ದಂದ್ರೆ ನಲಂದಾ ಟೆಂಪಲ್. ಇದರ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಮತ್ತೆ ಇದರ ಸ್ಕಲ್ಪ್ಚರಲ್ ಸ್ಟೈಲು ಮತ್ತೆ ಯಾವ ಡೈನಾಸ್ಟಿ ಬರ್ತದೆ ಅದನ್ನೆಲ್ಲ ನೀವು ಫೋಕಸ್ ಮಾಡಬೇಕು, ಆಯ್ತಾ. ಮತ್ತೆ ಈ ಒಂದು ಕೇಸನ್ನ ನೀವು ಓದ್ಕೊಂತ ಕೂರಕ್ಕೆ ಹೋಗ್ಬೇಡಿ. ಮತ್ತೆ ಸಾಮ್ರಾಟ್ ಸಂಪ್ರತಿ ಮ್ಯೂಸಿಯಂ. PM ನರೇಂದ್ರ ಮೋದಿ ಇನಾಗ್ಯುರೇಟೆಡ್ ಸಾಮ್ರಾಟ್ ಸಂಪ್ರತಿ ಮ್ಯೂಸಿಯಂ ಆನ್ ಮಹಾವೀರ್. So it relate to Jainism. The museum is located in Gandhinagar, Gujarat. Okay.
ನೆಕ್ಸ್ಟ್ ಈವೆಂಟ್ಸ್ ಅಂಡ್ ಸಮಿಟ್ಸ್, ಇಂಪಾರ್ಟೆಂಟ್ ಈವೆಂಟ್ಸ್ ಸಮಿಟ್ಸ್ ಯಾವ್ದಾದ್ರೆಲ್ಲ ಆಯಿತು ಏಪ್ರಿಲ್ ಮಂತ್ ಅಲ್ಲಿ ಅದನ್ನು ನೋಡ್ತಾ ಹೋಗೋಣ. ಇಂಡಿಯಾ ಫಾರ್ಮಾ 2026. ಸೊ India Pharma 2026 has happened between April 13 to 14. It is for the bringing global leaders together to boost innovation in pharmaceutical, biosimilars and healthcare. As India is topping in pharma industry, so that's why they are doing it. Next, Shanghai Cooperative Organization Defense Minister meeting. So Defense Minister Rajnath Singh participated in SCO Defense Ministers meeting. It is held in Kyrgyzstan. Okay, ಮತ್ತೆ 9th Indian Ocean Conference 2026. It has been held in Mauritius. It is a flagship consultative forum launched by India. The leadership of this program is India. It is launched in 2016 ಅಂದ್ರೆ 10 ವರ್ಷ ಆಗಿದೆ. ಸೊ ಆದ್ರಿಂದ 10th ಇಯರ್ ಆಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ. ಲೀಡರ್ ಆಗಿ ಯಾರು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಇಂಡಿಯಾ. ಸೊ ಆದ್ದರಿಂದ ಈ ಒಂದು ಇವೆಂಟ್ ಇಂಪಾರ್ಟೆಂಟ್ ಆಗ್ತದೆ. ದ ಕಾನ್ಫರೆನ್ಸ್ ಪ್ರಮೋಟ್ಸ್ ಕೋಆಪರೇಷನ್ ಅಂಡರ್ ಇಂಡಿಯಾಸ್ ಸಾಗರ್ ವಿಷನ್. ಸಾಗರ್ನ ಫುಲ್ ಫಾರ್ಮ್ ನೋಡ್ಕೊಂಡು ಹೋಗಿ, ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ನೆಕ್ಸ್ಟ್ 14th ministerial conference at the WTO World Trade Organization has been held in Cameroon. This country located in African continent. Next, national and state level schemes ಯಾವ್ದಾದ್ರು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ತಗೊಂಡಿದ್ದೀನಿ. ಒಂದೇ ಒಂದು ಸ್ಕೀಮ್ ಇದೆ, ಯಾವ್ದಂದ್ರೆ ಲಖ್ಪತಿ ಬೇಟಿಯಾ ಯೋಜನಾ. ನಾನು ಹೇಳ್ನಲ್ಲ ಆಲ್ರೆಡಿ ನಿಮಗೆ, ಐ ಹ್ಯಾವ್ ಟೋಲ್ಡ್ ಯು ವಲ್ನರಬಲ್ ಸೆಕ್ಷನ್ಸ್ ಇಂದ ಯಾವುದೇ ಸ್ಕೀಮ್ಸ್ ಬರಲಿ ಅದನ್ನ ಇಂಪಾರ್ಟೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ದ ಸ್ಕೀಮ್ ಲಾಂಚ್ಡ್ ಬೈ ಡೆಲ್ಲಿ ಗವರ್ಮೆಂಟ್ for providing assistance to 1 lakh eligible girls. Next, index ranking and reports. Important index reports rankings annu nodta hogona. India's global rank in internet shutdowns. So India ranked second, which is a very ಏನಂತೀವಿ ನಾವು, it is a very good or bad thing. It's a very bad image for India at global level. India ranked second globally in internet shutdown. ಸೊ 65 ಟೈಮ್ಸ್ ಇಂಡಿಯಾ ಇಂಟರ್ನೆಟ್ ನ ಶಟ್ ಡೌನ್ ಮಾಡಿದೆ. ಓಕೆ, ಸೊ ಮಯನ್ಮಾರ್ ಈ ಲಿಸ್ಟ್ ಅಲ್ಲಿ ಫಸ್ಟ್ ಆಗಿ ಬರ್ತದೆ, ಬಿಕಾಸ್ ಇಟ್ ಈಸ್ ಡಿಡ್ ಇಂಟರ್ನೆಟ್ ಶಟ್ ಡೌನ್ ಫಾರ್ 95 ಟೈಮ್ಸ್. ನೆಕ್ಸ್ಟ್, ಸಿಪ್ರಿ ರಿಪೋರ್ಟ್ 2026. ಇಂಡಿಯಾ ಬಿಕಮ್ ವರ್ಲ್ಡ್ಸ್ 5th largest ಡಿಫೆನ್ಸ್ ಸ್ಪೆಂಡರ್. ವರ್ಲ್ಡ್ಸ್ 5th largest ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮೇಲೆ ಸ್ಪೆಂಡ್ ಮಾಡುವ ಕಂಟ್ರಿ ಆಗಿದೆ. ಇಂಡಿಯಾ ಅಕೌಂಟೆಡ್ 3.2% ಆಫ್ ಗ್ಲೋಬಲ್ ಮಿಲಿಟರಿ ಸ್ಪೆಂಡಿಂಗ್ ಇನ್ 2025. ಟಾಪ್ 4 ಕಂಟ್ರೀಸ್ ಯಾವ್ದಾದ್ರು ಅಂದ್ರೆ ಫಸ್ಟ್ USA ಬರ್ತದೆ, ಸೆಕೆಂಡ್ ಚೈನಾ ಬರ್ತದೆ, ಥರ್ಡ್ ರಷ್ಯಾ ಬರ್ತದೆ, ಫೋರ್ತ್ ಜರ್ಮನಿ ಬರ್ತದೆ. USA ಏನು ಲಾಸ್ ಇಲ್ಲ, ಬಿಕಾಸ್ ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಮಾರ್ಕೆಟಿಂಗ್ ಅಂಡ್ ಸೇಲಿಂಗ್ ಆಫ್ ಇಟ್ಸ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಆದ್ರಿಂದ ವಾರ್ಸ್ ಅಂಡ್ ವೇಜಸ್ ಆದ್ರೆ ತುಂಬಾ ಯೂಸ್ ಆಗೋದು ಯಾರಿಗೆ ಅಂದ್ರೆ ಈ ಕಂಟ್ರೀಸ್ಗೆ, ಯುನೈಟೆಡ್ ಸ್ಟೇಟ್ಸ್ ಅಂಡ್ USA, ಬಿಕಾಸ್ ದೇ ವಿಲ್ ಸೇಲ್ ದೇರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಫಾರ್ ದ ಕಂಟ್ರೀಸ್. India's rank in global nominal GDP ranking 2025. India slipped in 5th position ಅಲ್ಲಿ global GDP position ಅಲ್ಲಿ ಇತ್ತು ಇಂಡಿಯಾ. It has been slipped to 6th position. ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದು ಬರ್ತದೆ? ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಅಲ್ಲಿ ಚೈನಾ, ಥರ್ಡ್ ಅಲ್ಲಿ ಜರ್ಮನಿ, ಫೋರ್ತ್ ಜಪಾನ್, 5th UK ಅಂಡ್ 6th ಪ್ಲೇಸ್ ಅಲ್ಲಿ ಇಂಡಿಯಾ ಬರ್ತದೆ. ನೆಕ್ಸ್ಟ್, ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ 2026. In the World Cyber Crime Index 2026, India ranked 10th in the list. Most common crime ಯಾವ್ದಿದೆ ಇಂಡಿಯಾ ಅಲ್ಲಿ ಅಂತ ಹೇಳಿದ್ರೆ ಫ್ರಾಡ್ ರಿಲೇಟೆಡ್ ಟು ಅಡ್ವಾನ್ಸ್ ಫೀ ಪೇಮೆಂಟ್ಸ್. ಅದೇ ನಿಮಗೆ ಇವಾಗ ಏನು ಫೀಸ್ ಪೇಮೆಂಟ್ಸ್ಗೆ ಒಂದು ವಾಟ್ಸಪ್ ಕಾಲ್ ಮಾಡಿಬಿಟ್ಟು ಪೊಲೀಸಗಳ ತರ ಅಡ್ವೊಕೇಟ್ಸ್ ತರ ಬಿಹೇವ್ ಮಾಡಿಬಿಟ್ಟು ನಿಮಗೆ ಸ್ಕ್ಯಾಮ್ ಮಾಡ್ತಾರೆ, ಅದರ ರಿಲೇಟೆಡ್. ಇದರಲ್ಲಿ ಟಾಪ್ ಪೊಸಿಷನ್ ಬಂದಿದೆ ರಷ್ಯಾ ಬರ್ತದೆ ಟಾಪ್ ಪೊಸಿಷನ್ ಅಲ್ಲಿ ಸೈಬರ್ ಕ್ರೈಮ್ಸ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ರಿಫಾರ್ಮ್ಸ್ ಇಂಡೆಕ್ಸ್ ಬೈ ನೀತಿ ಆಯೋಗ್. ಯಾವ ಆರ್ಗನೈಸೇಷನ್ ಈ ಒಂದು ಇಂಡೆಕ್ಸ್ ಅನ್ನು ಬಿಡ್ತದೆ ಅಂತ ಹೇಳಿದ್ರೆ ನೀತಿ ಆಯೋಗ್, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಒಂದು ಲಿಸ್ಟ್ ಅನ್ನ ಟಾಪ್ ಮಾಡಿರೋದು ಮಹಾರಾಷ್ಟ್ರ ಹ್ಯಾಸ್ ಹಿಸ್ಟಾರಿಕಲಿ ರ್ಯಾಂಕ್ಡ್ ಫಸ್ಟ್ ಇನ್ ಇಂಪ್ಲಿಮೆಂಟಿಂಗ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ರಿಫಾರ್ಮ್. ಟಾಪ್ ಪೊಸಿಷನ್ ಯಾವ್ದಿದೆ? ಮಹಾರಾಷ್ಟ್ರ. ನೆಕ್ಸ್ಟ್, ಬ್ಲೂಮ್ಬರ್ಗ್ ಬಿಲಿಯನರ್ಸ್ ಇಂಡೆಕ್ಸ್. ಯಾರು ಅಣ್ತಮ್ಮಂದ್ರು ಇದ್ದಾರೆ, ಅಂಬಾನಿ ಅದಾನಿ, ಇವರಿಬ್ಬರೇ ಕಿತ್ತಾಡ್ತಿರ್ತಾರೆ. ಸೊ ಅಂಬಾನಿನ ಮೀರಿಸಿ ಅದಾನಿ ಬಂದಿದ್ದಾನೆ ಅಷ್ಟೇ. ಸೊ ಗೌತಮ್ ಅದಾನಿ, ಚೇರ್ಮನ್ ಆಫ್ ಅದಾನಿ ಗ್ರೂಪ್ಸ್, ಹ್ಯಾಸ್ ರಿಕ್ಲೈಮ್ಡ್ ಟೈಟಲ್ ಆಫ್ ಏಷ್ಯಾಸ್ ರಿಚೆಸ್ಟ್ ಪರ್ಸನ್, ಸರ್ಪಾಸಿಂಗ್ ಮುಖೇಶ್ ಅಂಬಾನಿ.
ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2026. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಔಟ್ ಆಫ್ 180 countries in the world press freedom index, it has been released by Reporters Without Borders. So ಇದರಲ್ಲಿ ಟಾಪ್ ಕಂಟ್ರಿ ಬಂದಿದೆ ನಾರ್ವೆ, ಫಸ್ಟ್ ಫಾರ್ ದ 10th consecutive year. ಸೊ ನೆನಪಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಇನ್ ನ್ಯೂಸ್. ದ ಅರಕು ಓಲ್ಡ್ ಸೀಡ್ ಫೆಸ್ಟಿವಲ್, ಇಟ್ ಈಸ್ ಬಿನ್ ಸೆಲೆಬ್ರೇಟೆಡ್ ಇನ್ Andhra Pradesh. Araku Old Seed Festival. The festival promotes tribal biodiversity, indigenous seeds, conservation and natural farming practices. Very important for your exam. ಮತ್ತೆ ರಂಗೋಲಿ ಬಿಹು ಬಂದ್ರೆ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, ಇಟ್ ರಿಲೇಟ್ ಟು ಅಸ್ಸಾಂ. ಓಕೆ, ಇಟ್ ಈಸ್ ಸೆಲೆಬ್ರೇಟೆಡ್ ಡ್ಯೂರಿಂಗ್ ಸ್ಪ್ರಿಂಗ್ ಸೀಸನ್. ಮತ್ತೆ ಇಂಪಾರ್ಟೆಂಟ್ ಅವಾರ್ಡ್ಸ್. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2026 award went to Sadhvi Satish Sel. Next, it is the 61st edition. The event held in Bhubaneswar, Odisha. Next, WWF National Award, very important for you. World Wide Fund for Nature. ಇದನ್ನ ಗ್ರೀನ್ ನೋಬಲ್ ಅಂತಾನೆ ಕರೀತಾರೆ. ಸೊ ಆದ್ರಿಂದ ಯು ಶುಡ್ ಹ್ಯಾವ್ ಟು ರಿಮೆಂಬರ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅಲೀಂ ಯೂಸುಫ್ ಇವರಿಗೆ, ಬಿಕಾಸ್ ಫಾರ್ ಹಿಸ್ AI ಬೇಸ್ಡ್ ಕನ್ಸರ್ವೇಷನ್ ಆಪ್. ನೆಕ್ಸ್ಟ್ 13th Sur Jotsana National Music Award 2026. It is held in New Delhi. The award went to Sumitra Goha and Pandit Lakshman ಅವರಿಗೆ ಈ ಒಂದು ಅವಾರ್ಡ್ ಹೋಗಿದೆ. ನೆಕ್ಸ್ಟ್, ಇದೊಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿಂದ ನಿಮಗೆ 100% ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. 100 ಅಂದ್ರೆ 200% ಆದ್ರೂ ನೀವು ಅನ್ಕೊಳ್ಳಿ. ಆಲ್ ವುಮೆನ್ ಕೊಹರಾಟ್. ಈ ಒಂದು ಈವೆಂಟ್ ಅಲ್ಲಿ ಏನು ಒಂದು ಸ್ಪೆಷಾಲಿಟಿ ಅಂದ್ರೆ, ಈ ಒಂದು ಅವಾರ್ಡ್ ವಿನ್ ಆಗಿರುವ 6 ವಿನ್ನರ್ಸ್ ಆಲ್ ಆರ್ ವುಮೆನ್ ಅಂಡ್ ರೆಪ್ರೆಸೆಂಟಿಂಗ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಗೋಲ್ಡ್ ಮ್ಯಾನ್ ಎನ್ವಿರಾನ್ಮೆಂಟಲ್ ಪ್ರೈಸ್ ಅವಾರ್ಡ್ಸ್ ಯಾರ್ಯಾರು ಹೋಗಿದೆ ಅಂದ್ರೆ, ಇರೂರು ತನ್ಜಿ ಫ್ರಮ್ ನೈಜೀರಿಯಾ, ಫ್ರಮ್ ಆಫ್ರಿಕನ್ ಕಾಂಟಿನೆಂಟ್. ನೆಕ್ಸ್ಟ್, ಬೋರಿಮ್ ಕಿಂಗ್ ಫ್ರಮ್ ಸೌತ್ ಕೊರಿಯಾ, ಶಿ ಈಸ್ ಫ್ರಮ್ ಏಷ್ಯನ್ ಕಾಂಟಿನೆಂಟ್. ಸಾರಾ ಫಿಂಚ್ UK, ಯುರೋಪ್. ಥಿಯೋನಿಯಲ್ Roka Madbub, Papua New Guinea, from island nations. Next, Alana Akek Harley from United States, she is from North America. Next, Yuvilis Morale Blanco, she is from Colombia, South and Central American region na represent ಮಾಡ್ತಾರೆ. ಎಲ್ಲರೂ ವುಮೆನ್ಸ್ ಇರೋದ್ರಿಂದ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುವ ಸಾಧ್ಯತೆಗಳು ನಿಮ್ಮ ಎಕ್ಸಾಮ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್, 2026 ಲೌರೀಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ಸ್. ಸೊ ಇದರಲ್ಲಿ ವುಮೆನ್ ಕ್ಯಾಟಗರಿಯಲ್ಲಿ ಆರ್ಯಾನಾ ಸಬಲೆಂಕಾ ಇವ್ರಿಗೆ ಹೋಗಿದೆ. ಶಿ ಈಸ್ ಫ್ರಮ್ ಬೆಲಾರಸ್. ಶಿ ಹ್ಯಾಸ್ ಬಿಕಮ್ ದ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್. ನೆಕ್ಸ್ಟ್, ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್, ದಿಸ್ ಅವಾರ್ಡ್ ವೆಂಟ್ ಟು ಕಾರ್ಲಸ್ ಅಲ್ಕರೆಸ್. ಇಬ್ಬರು ಟೆನ್ನಿಸ್ ಪ್ಲೇಯರ್ಸ್ ಆಗಿರ್ತಾರೆ. ನೆಕ್ಸ್ಟ್, ಪ್ರೊಫೆಸರ್ MS ಸ್ವಾಮಿನಾಥನ್ ಅವಾರ್ಡ್ ಆಫ್ ದ ಇಯರ್ 2026, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಶ್ರೀನಿವಾಸ ರಾವ್, ಡೈರೆಕ್ಟರ್ ಆಫ್ National Academy Agriculture Research Management Norm. So he has been awarded as MS Swaminathan Award. The ceremony held in Hyderabad, Telangana. President's Police Color for Service, ಅಂದ್ರೆ ಪೊಲೀಸ್ ನ ಒಂದು ಅತ್ಯುತ್ತಮವಾದ ಅವಾರ್ಡ್. ಇಟ್ ಈಸ್ ವೆಂಟ್ ಟು ಒಡಿಶಾ ಪೊಲೀಸ್. ನೆಕ್ಸ್ಟ್, ಮಚ್ಲಿ ನ್ಯಾಷನಲ್ ಅವಾರ್ಡ್. ಅನಿತಾ ಚೌಧರಿ is a forest guard at Sherga Wildlife Sanctuary, Rajasthan. She received Machli National Award by World Wildlife Fund for Nature. ನಾವು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ನೋಡಿದ್ವಲ್ಲ, ಸೊ ಸೇಮ್ ಯಾರಿಗೆ ಬಂದಿತ್ತು ಈ ಒಂದು ಅವಾರ್ಡ್? ಅಲೀಂ ಯೂಸುಫ್. ನೆಕ್ಸ್ಟ್, ಮಂಗೇಶ್ಕರ್ ಅವಾರ್ಡ್. ನೋಬಲ್ ಪೀಸ್ ಲಾರೆಟ್ ಕೈಲಾಶ್ನಾಥ್ ಸತ್ಯಾರ್ಥಿ has been selected for prestigious Lata Dinanath Mangeshkar Award. It is the 5th edition of this award. ಫಸ್ಟ್ ಎಡಿಷನ್ ಹೋಗಿದ್ದೆ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಹೋಗಿತ್ತು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ. ನೆಕ್ಸ್ಟ್, ಮಿಲಿಟರಿ ಎಕ್ಸಸೈಸಸ್ ಇನ್ ನ್ಯೂಸ್ ಆಫ್ ಏಪ್ರಿಲ್ ಮಂತ್ ನ ಮಿಲಿಟರಿ ಎಕ್ಸಸೈಸಸ್ ಯಾವ್ದಾವ್ದು ನಡೀತು ಅಂತ. ಎಕ್ಸಸೈಸ್ ಸೈಕ್ಲೋನ್ 2026, ಇಟ್ ಹ್ಯಾಸ್ ಬಿನ್ ಹೆಲ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ಈಜಿಪ್ಟ್. ಇಟ್ಸ್ ಎ ಬೈಲ್ಯಾಟ್ರಲ್ ಎಕ್ಸಸೈಸ್. ಎಲ್ಲಿ ನಡೀತು ಅಂದ್ರೆ ಈಜಿಪ್ಟ್ ಅಲ್ಲಿ ನಡೀತು. ಎಕ್ಸಸೈಸ್ ದಸ್ತಲಿ, ಇಟ್ ಈಸ್ the military exercise held between India and Uzbekistan. It is 7th edition. It is held in Uzbekistan. Next, science and tech and defense related news ಅನ್ನು ನೋಡ್ತಾ ಹೋಗೋಣ. NASA's
ಫಸ್ಟ್ ಕ್ರೀವ್ಡ್ ಮೂನ್ ಮಿಷನ್ ಆಫ್ಟರ್ 53 ಇಯರ್ಸ್. ಫಸ್ಟ್ ಯಾವಾಗ ಮಾಡಿದ್ರು ನಾಸಾನ ಒಂದು ಕ್ರೀವ್ಡ್ ಮಿಷನ್ ಟು ಮೂನ್ ಇನ್ 1972 ಅಲ್ಲಿ ಮಾಡಿದ್ರು. ಅದಾದ ಮೇಲೆ ದೇ ಆರ್ ಪ್ಲಾನಿಂಗ್ ಇಟ್ ನೌ. ಸೊ ದ ಮಿಷನ್ ವಿಲ್ ಕ್ಯಾರಿ 4 astronauts on a 10-day lunar flyby. It will test the Orion spacecraft, life support systems, and deep space capabilities for future missions. Next, first woman to travel beyond low Earth orbit. ಇದೇ ಒಂದು ಮಿಷನ್ ಅಲ್ಲಿ there is one woman is participating in this event. She will become the first woman to travel beyond low Earth orbit and reach lunar orbit. Her name is Christiana Koch. ಈ ಒಂದು ಹೆಸರನ್ನ ನೆನಪಲ್ಲಿ ಇಟ್ಕೊಳ್ಳಿ. She was a part of Artemis 2, a lunar. ಅದಾದ ಮೇಲೆ ಮಿಷನ್ ಮಿತ್ರ. ಮಿಷನ್ ಮಿತ್ರ ಅಂದ್ರೆ ಏನು? ಇಟ್ ಈಸ್ ಇಂಡಿಯಾಸ್ ಗಗನಯಾನ್ ಮಿಷನ್ ಇನ್ ಲದಾಖ್. ಸೊ ಇಲ್ಲಿ ನಿಮಗೆ ಅಂದ್ರೆ ಯಾರೆಲ್ಲ ಆಸ್ಟ್ರೋನಾಟ್ಸ್ ಇರ್ತಾರೆ ಅವ್ರಿಗೆ ಹೈ ಆಲ್ಟಿಟ್ಯೂಡ್ ಟ್ರೈನಿಂಗ್ ಪ್ರೋಗ್ರಾಮ್, ಆಕ್ಸಿಜನ್ ಮತ್ತೆ ಕೋಲ್ಡ್ ಕಂಡೀಷನ್ಸ್ ಹಾಗೂ ಐಸೋಲೇಟೆಡ್ ಪ್ಲೇಸಸ್ ಅಲ್ಲಿ ಹೇಗಿರಬೇಕು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ನೆಕ್ಸ್ಟ್, ದ ವಿಕ್ರಮ್ 1 ರಾಕೆಟ್. ದ ವಿಕ್ರಮ್ 1 is India's first privately developed orbital rocket. ವಿಕ್ರಮ್ 1 ಅನ್ನೋದು India's first privately developed orbital rocket built by Skyroot Aerospace. It's a private company, Hyderabad-based startup. It is designed to carry small satellites of having 300 to 350 kilos into low Earth orbit. Next, Yuvika program. Yuvika program is conducted by ISRO. It aims to promote interest in space, science and technology among young school students. Next, few of the important books of month April. April na important books ಯಾವ್ದಿದೆ ಅಂತ ಹೇಳಿದ್ರೆ Tides of Time. It is authored by Sudha Murthy. ಆದ್ದರಿಂದ very important question ಆಗಬಹುದು ನಿಮಗೆ. It is released by Vice President of India CP Radhakrishnan in New Delhi. Next, sports in news. What are the sports related news has been appeared in April 2026 ಅಂದ್ರೆ 2026 FIDE Women's Candidates Tournament. 2026 FIDE ಈ ಒಂದು ಟೂರ್ನಮೆಂಟ್ ಅಲ್ಲಿ ವುಮೆನ್ ಕ್ಯಾಟಗರಿಯಲ್ಲಿ ಆರ್ ವೈಶಾಲಿ ಶಿ ಹ್ಯಾಸ್ ಓನ್ ದಿಸ್ ಟೂರ್ನಮೆಂಟ್. ದಿಸ್ ಟೂರ್ನಮೆಂಟ್ ಈಸ್ ರಿಲೇಟೆಡ್ ಟು ಚೆಸ್. ಓಕೆ, ಮೇಲ್ ಕ್ಯಾಟಗರಿಯಲ್ಲಿ ಜವಾಹಿರ್ ಸಿಂದರೋ, ಹಿ ಇಸ್ ದ ಪರ್ಸನ್ ಹೂ ಓನ್ ದಿಸ್ ಟೂರ್ನಮೆಂಟ್. ಪ್ರಜ್ಞಾನಂದ್ ಗೊತ್ತಲ್ಲ, ಶಿ ಇಸ್ ದ ಸಿಸ್ಟರ್ ಆಫ್ ಪ್ರಜ್ಞಾನಂದ್. ನೆಕ್ಸ್ಟ್, ವರ್ಲ್ಡ್ಸ್ ಫಸ್ಟ್ ಕ್ವಾಡ್ರಪಲ್ ಆಂಪ್ಯೂಟ್ ಟು ಅಚೀವ್ ಆನ್ ಇಂಟರ್ನ್ಯಾಷನಲ್ ಆರ್ಚರಿ ಗೋಲ್ಡ್ ಮೆಡಲ್. ಆಂಪ್ಯೂಟ್ ಅಂತ ಹೇಳಿದ್ರೆ PH, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್. ವರ್ಲ್ಡ್ಸ್ ಫಸ್ಟ್ ಕ್ವಾಡ್ರಪಲ್ ಆಂಪ್ಯೂಟ್ ಟು ಅಚೀವ್ ಇಂಟರ್ನ್ಯಾಷನಲ್ ಆರ್ಚರಿ ಗೋಲ್ಡ್ ಮೆಡಲ್ ಯಾರಿಗೆ ಸಿಕ್ಕಿದೆ ಅಂದ್ರೆ ಪಾಯಲ್ ನಾಗ್ ಫ್ರಮ್ ಒಡಿಶಾ. ಸೊ ಇಟ್ ಈಸ್ ಒನ್ ಆಫ್ ದ ಗ್ರೇಟ್ ನ್ಯೂಸ್ ಫಾರ್ ಇಂಡಿಯನ್ ಸಿಟಿಸನ್ಸ್. ಇಂಡಿಯಾ ಓನ್ 16 medals at the World Archery Para Series in Bangkok. ನೆಕ್ಸ್ಟ್, ನಿಮಗೆಲ್ರಿಗೂ ಕ್ವಶನ್, ಫಸ್ಟ್ ಪ್ಲೇಯರ್ ಇನ್ IPL ಹಿಸ್ಟ್ರಿ ಟು ಸ್ಕೋರ್ 9,000 runs ಯಾರು ಗೊತ್ತಾ? ಹೇಳಿ, ಬೇಗ ಬೇಗ ಹೇಳಿ. ವಿರಾಟ್ ಕೊಹ್ಲಿ. Yes, Virat Kohli. He is the first person to achieve 9,000 runs in IPL history. Next, World Para Athletics Championship 2027. ಇದು ತಷ್ಕಂತ್ ಅಲ್ಲಿ ಹೆಲ್ಡ್ ಆಗ್ತಿದೆ. ನೆಕ್ಸ್ಟ್, ಫಸ್ಟ್ ಎಡಿಷನ್ ಆಫ್ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಫಸ್ಟ್ ಎಡಿಷನ್ ಆಫ್ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಇನ್ 2026 ಬಿಕಾಸ್ ಕರ್ನಾಟಕ ಹ್ಯಾಸ್ ಕ್ಲಿನ್ಸ್ಡ್ ಓವರ್ ಆಲ್ ಚಾಂಪಿಯನ್ಶಿಪ್ ಅಂಡ್ ಆಲ್ಸೋ ಟ್ರೈಬಲ್ ಗೇಮ್. ನಾನು ಹೇಳಿದ್ನಲ್ಲ ನಿಮಗೆ, ವಲ್ನರಬಲ್ ಸೆಕ್ಷನ್ಸ್ ಅಂತ ಟ್ರೈಬಲ್ಸ್ ಇನ್ಕ್ಲೂಡ್ ಆಗ್ತಾರೆ ಮತ್ತೆ ಕರ್ನಾಟಕನೂ ಬರ್ತಿದೆ. ಸೊ ಇಟ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. By India Karnataka topped this list by winning 23 gold medals. Overall 38 medals ಕರ್ನಾಟಕ ವಿನ್ ಆಗಿದೆ. ದ ಹಾಸ್ಟ್ ಸ್ಟೇಟ್ ಬಂದಿದೆ ಛತ್ತೀಸ್ಗಢ ಅಲ್ಲಿ 3 ಸಿಟೀಸ್ ಅಲ್ಲಿ ಈ ಒಂದು ಇವೆಂಟ್ ಕಂಡಕ್ಟ್ ಆಯಿತು. ರಾಯ್ಪುರ್, ಜಗದಲ್ಪುರ್, ಸುರ್ಗುಜಾ. ಈ 3 ಸಿಟೀಸ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಕ್ವಶನ್ ಸ್ವಲ್ಪ ಟಫ್ ಮಾಡ್ಬೇಕಂದ್ರೆ ಇಲ್ಲಿಂದ ಅದನ್ನು ಕ್ವಶನ್ಸ್ ಕೇಳಬಹುದು. ಇದರ ಮಸ್ಕಾಟ್ ಬಂದಿದೆ ಮೋರ್ವೀರ್. ನೆಕ್ಸ್ಟ್, ಸಾಫ್ ಅಂಡರ್-20 ಚಾಂಪಿಯನ್ಶಿಪ್ 2026. ಬಾಂಗ್ಲಾದೇಶ್ ಓನ್ ಸಾಫ್ ಅಂಡರ್-20 ಚಾಂಪಿಯನ್ಶಿಪ್ 2026, securing the second title. ಚಾಂಪಿಯನ್ಸ್ ಯಾರು? ಬಾಂಗ್ಲಾದೇಶ್ ಓನ್ ಬೈ ಡಿಫೀಟಿಂಗ್ ಇಂಡಿಯಾ.
It's a football game. Okay. Next, venue National Football Stadium, Maldives ಅಲ್ಲಿ ನಡೆಯಿತು. ಮೆನ್ಸ್ ಫೆಡರೇಷನ್ ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೂ ಹೋಗಿದೆ ಅಂತ ಹೇಳಿದ್ರೆ ಅಭಯ್ ಸಿಂಗ್ ವಾಸ್ ಅವಾರ್ಡೆಡ್ ಆಸ್ ಅ ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್. ನೆಕ್ಸ್ಟ್, ಅನಹತ್ ಸಿಂಗ್ ರಿಸೀವ್ಡ್ ದ ಜೂನಿಯರ್ ಗರ್ಲ್ಸ್ ಪ್ಲೇಯರ್ ಆಫ್ ದ ಇಯರ್. ವುಮೆನ್ಸ್ ಕ್ಯಾಟಗರಿಯಲ್ಲಿ ಅನಹತ್ ಸಿಂಗ್, ನೆನಪಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ತದೆ ಇಲ್ಲಿ. ಮೆನ್ ಅಲ್ಲಿ ಅಭಯ್ ಸಿಂಗ್, ಬಿಕಾಸ್ ಇಬ್ಬರು ಸಿಂಗ್ಗಳ ಸರ್ನೇಮ್ ಇರೋದ್ರಿಂದ. ನೆಕ್ಸ್ಟ್, ಇಂಪಾರ್ಟೆಂಟ್ ಡೇಸ್ ಆಫ್ ಯುವರ್ ಏಪ್ರಿಲ್ ಮಂತ್. ಫೌಂಡೇಶನ್ ಡೇ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಫಸ್ಟ್ ಪಾಯಿಂಟ್ ನಮ್ಗೆ ಬೇಕಾಗಿಲ್ಲ. ಫೌಂಡೇಶನ್ ಡೇ ಯಾವಾಗ ಆಯಿತು ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ 1st April 1935. ನೆಕ್ಸ್ಟ್, RBI ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ನಿಮ್ಗೆ ಗೊತ್ತಿರುತ್ತೆ. ಇಟ್ ವಾಸ್ ನ್ಯಾಷನಲೈಸ್ಡ್ ಇನ್ 1949. ಫೌಂಡೇಶನ್ ಯಾವಾಗ ಸ್ಟಾರ್ಟ್ ಆಯಿತು RBI ಅಂದ್ರೆ 1935 1st April. ನೆಕ್ಸ್ಟ್, ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ 2026. ಇಟ್ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ April 2nd. ಈ ವರ್ಷದ ಥೀಮ್ ಏನಂದ್ರೆ ಆಟಿಸಮ್ ಅಂಡ್ ಹ್ಯುಮ್ಯಾನಿಟಿ, ಎವ್ರಿ ಲೈಫ್ ಹ್ಯಾಸ್ ವ್ಯಾಲ್ಯೂ. ನೆಕ್ಸ್ಟ್, ವರ್ಲ್ಡ್ ಹೆಲ್ತ್ ಡೇ 2026. ವರ್ಲ್ಡ್ ಹೆಲ್ತ್ ಡೇ 2026 is an inaugural annual global health day observed on April 7th. ಸೊ ಥೀಮ್ ಯಾವುದು? ವರ್ಲ್ಡ್ ಹೆಲ್ತ್ ಡೇ 2026 ನ ಥೀಮ್ಗಳು ಮಾತ್ರ ನೀವು ತುಂಬಾ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೋಬೇಕು. ಯುನೈಟೆಡ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ನೆಕ್ಸ್ಟ್, ವರ್ಲ್ಡ್ ಹೋಮಿಯೋಪತಿ ಡೇ 2026, ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಹೋಮಿಯೋಪತಿ ಡೇ observed on April 10. It marks the birth anniversary of Samuel Hahnemann. Samuel Hahnemann was a German physician. The theme of Homeopathy Day 2026 is Homeopathy for Sustainable Health. Next, National Maritime Day 2026, celebrated on April 5th. Theme is Maritime India Empowering Progress. Next, World Heritage Day. World Heritage Day is observed on 18th April. It is also known as the International Day of Monuments and Sites. So ಇಲ್ಲಿ ನೋಡಿ, ವರ್ಲ್ಡ್ ಹೆರಿಟೇಜ್ ಡೇ ಅದರ ಇನ್ನೊಂದು ಹೆಸರು ಏನಂದ್ರೆ ಇಂಟರ್ನ್ಯಾಷನಲ್ ಡೇ ಫಾರ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗಬೇಡಿ, ಎರಡು ಒಂದೇ. ನೆಕ್ಸ್ಟ್, ಥೀಮ್ ಆಫ್ ದಿಸ್ ವರ್ಲ್ಡ್ ಹೆರಿಟೇಜ್ ಸೈಟ್ 2026 is Emergency Response for Living Heritage in Contexts and Conflicts and Disaster. Emergency Response for Living Heritage in Contexts of Conflicts and Disasters. National Civil Services Day 2026. ಯಾರೆಲ್ಲ KSIS ಪ್ರಿಪೇರ್ ಆಗ್ತಿದ್ದೀರಾ, ಸೊ ನೆನಪಲ್ಲಿ ಇಟ್ಕೊಳ್ಳಿ. ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ಇಸ್ ಅಬ್ಸರ್ವ್ಡ್ ಆನ್ April 21st ಇನ್ ಇಂಡಿಯಾ. ಮತ್ತೆ ವರ್ಲ್ಡ್ ಅರ್ತ್ ಡೇ 2026. ಇಟ್ ಈಸ್ ಅಬ್ಸರ್ವ್ಡ್ ಆನ್ 22nd April. Very important. Theme is Our Power, Our Planet. Next, World Book and Copyright Day 2026. World Book and Copyright Day is observed on 23rd April 2023. Next, National Panchayati Raj Day. It is also a homework for you people. Ambedkar Jayanti, National Panchayati Raj Day. Next, ಯಾರೆಲ್ಲ ಹೊಸ CMs ಇದ್ದಾರೆ ಅವರ ಹೆಸರುಗಳು ಇದೆಲ್ಲ ನಿಮ್ಮ ಹೋಮ್ವರ್ಕ್ ಆಗಿರ್ತದೆ. ನೆಕ್ಸ್ಟ್, ವರ್ಲ್ಡ್ ಮಲೇರಿಯಾ ಡೇ 2026 is celebrated on 25th April 2026. ನ ಥೀಮ್ ಏನು? ಡ್ರೈವ್ ಟು ಎಂಡ್ ಮಲೇರಿಯಾ, ನೌ ವಿ ಕ್ಯಾನ್, ನೌ ವಿ ಮಸ್ಟ್. ನೆಕ್ಸ್ಟ್, ಇಂಪಾರ್ಟೆಂಟ್ ಆಪರೇಷನ್ಸ್ ಇನ್ ನ್ಯೂಸ್. ಆಪರೇಷನ್ಸ್ ಯಾವ್ದಾವ್ದು ಇಂಪಾರ್ಟೆಂಟ್ ಈ ಒಂದು ಏಪ್ರಿಲ್ ಮಂತ್ ಅಲ್ಲಿ ಕಂಡಕ್ಟ್ ಆಗಿದಾವೆ ಅಂತ ಹೇಳಿದ್ರೆ, ಆಪರೇಷನ್ ಹಿಮ್ಸೇತು. ಸೊ ಇಟ್ ಶುಡ್ ಬಿ ಫ್ರಮ್ ನಾರ್ದರ್ನ್ ರೀಜನ್, ಸ್ಪೆಸಿಫಿಕಲಿ ಇನ್ ಸಿಕ್ಕಿಂ. ಯಾವ ಸ್ಟೇಟ್ ಅಂತ ಬಂದ್ರೆ ಸಿಕ್ಕಿಂ. This operation has been initiated to safely evacuate thousands snowfall and landslides in the state of Sikkim. ಏನು ಟೂರಿಸ್ಟ್ಗಳು ಹೋಗಿರ್ತಾರೆ, ವಿಸಿಟ್ ಮಾಡಿರ್ತಾರೆ ಸಿಕ್ಕಿಂ ರೀಜನ್ಗೆ, ಅವ್ರನ್ನ ಕಾಪಾಡೋದಕ್ಕೆ ಈ ಒಂದು ಆಪರೇಷನ್ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್, ಕೇನ್ ಬೆಟ್ವಾ ಲಿಂಕ್ ಪ್ರಾಜೆಕ್ಟ್, ಚೀತಾ ಆಂದೋಲನ್. ಕೇನ್ ಬೆಟ್ವಾ ಲಿಂಕ್ ಪ್ರಾಜೆಕ್ಟ್. ಚೀತಾ ಆಂದೋಲನ್ ಅಂದ್ರೆ ಯಾವ ಪ್ರಾಜೆಕ್ಟ್ ಲಿಂಕ್ ಆಗಿರುತ್ತೆ ಅಂತ ಕ್ವಶನ್ ಬಂದ್ರೆ, ಇಟ್ ಈಸ್ ಕೇನ್ ಬೆಟ್ವಾ, located in Madhya Pradesh. Next, arbitraries ಅಂದ್ರೆ important famous personalities who died in the month of April. Chandrika Prasad Santokhi. She has been passed away at the age of 67. She served as the president of Suriname.
Next, Nandendra Bhaskar Rao. He has been passed away. He served as the 11th Chief Minister of Andhra Pradesh. Okay, he became the Chief Minister during 1984. Next, he is a founding member of Telugu Desam Party, TDP. Okay, ಇವಾಗ ಪ್ರೆಸೆಂಟ್ ಅಲ್ಲಿ ಪವರ್ ಇರೋ ಪಾರ್ಟಿ. ಸೊ ಆದ್ರಿಂದ ನೆಕ್ಸ್ಟ್ ರಘು ರಾಯ್ ಪಾಸ್ಟ್ ಅವೇ ಅಟ್ ದ ಏಜ್ ಆಫ್ 83. ಸೊ ಇದನ್ನು ನೀವೇ ಓದ್ಕೊಳ್ಳಿ ಯಾರ್ಯಾರು ಪಾಸ್ಟ್ ಅವೇ ಆಗಿದ್ರು ಅಂತ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಮಿಸ್ಲೇನಿಯಸ್ ಕರೆಂಟ್ ಅಫೇರ್ಸ್. ಮಿಸ್ಲೇನಿಯಸ್ ಕರೆಂಟ್ ಅಫೇರ್ಸ್ ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿ ಇರ್ತದೆ. ಯಶೋಧ ಅಂಡ್ ಕೃಷ್ಣ ಪೈಂಟಿಂಗ್ ಬೈ ರಾಜ ರವಿ ವರ್ಮಾ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಬರಬಹುದು. ಬಿಕಾಸ್ ದಿಸ್ ಪೇಂಟಿಂಗ್ ಹ್ಯಾಸ್ sold for 167.2 crore. It is the highest expensive painting ever sold in India. ಆದ್ದರಿಂದ ಯಶೋಧ ಅಂಡ್ ಕೃಷ್ಣ ನೆನಪಲ್ಲಿ ಇಟ್ಕೊಳ್ಳಿ. ದ ಪೇಂಟಿಂಗ್ ಇಸ್ ಡನ್ ಬೈ ರಾಜ ರವಿ ವರ್ಮಾ. 167.20 ಕ್ರೋರ್ಸ್ಗೆ ಸೇಲ್ ಆಗಿದೆ ಇನ್ ಮುಂಬೈ. ರೀಚ್ಡ್ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಬೈ ಬೈಸಿಕಲ್. ಬೈಸಿಕಲ್ ಅಂದ್ರೆ ಸೈಕಲ್ ಅಲ್ಲಿ ಶಿ ಹ್ಯಾಸ್ ರೀಚ್ಡ್ ಮೌಂಟ್ ಎವರೆಸ್ಟ್ base camp. She is the first Indian to do it, and she is the second woman to do this. She is a teacher from Gorakhpur. Next, Justice Yashwant Verma submitted his resignation. Important, ನಿಮಗೆ ಯಾರು ಲಾ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತೀರಾ ಅವ್ರಿಗೆ ಇಂಪಾರ್ಟೆಂಟ್ ಆಗ್ತದೆ ಇದು, ಡ್ಯೂ ಟು ದ ಫ್ಯೂ ಕಾಂಟ್ರವರ್ಸಿ ಅರೈಸ್ ಆಗಿರೋದ್ರಿಂದ. ನೆಕ್ಸ್ಟ್, ಮಿಷನ್ ಸಕ್ಷಮ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಿಷನ್ ಸಕ್ಷಮ್ ಯಾವ ಆರ್ಗನೈಸೇಷನ್ ಲಾಂಚ್ ಮಾಡಿದೆ ಅಂತ ಹೇಳಿದ್ರೆ ಇಟ್ ಈಸ್ RBI, launched in April 2026. It is related to for strengthening urban cooperative banks. Okay, next, ನಿಮಗೆ ಈ ತರಹದ ಇಂಪಾರ್ಟೆಂಟ್ MCQಗಳು ಬೇಕಾ? ದಟ್ ಈಸ್ ಮೈ ಕ್ವಶನ್. ಸೊ ಗೈಸ್, ವಿ ಹ್ಯಾವ್ ಆಲ್ಮೋಸ್ಟ್ ಕವರ್ಡ್ ಏಪ್ರಿಲ್ ಕರೆಂಟ್ ಅಫೇರ್ಸ್ ಇನ್ ಜಸ್ಟ್ 21 pages. ಎಂಟೈರ್ ಏಪ್ರಿಲ್ ನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಿದೀವಿ. ಏಪ್ರಿಲ್ 2026 ನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಸೊ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಲಿ, ಕರೆಂಟ್ ಅಫೇರ್ಸ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಆದ್ರಿಂದ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ನೀವು ಓದ್ತಾ ಹೋದ್ರೆ ಇಟ್ ಈಸ್ ಈಕ್ವಲೆಂಟ್ ಟು ಆಲ್ ಅದರ್ ಯುವರ್ ಸಬ್ಜೆಕ್ಟ್ಸ್. ಸೊ ವಾಟ್ ಯು ಶುಡ್ ಹ್ಯಾವ್ ಟು ಡೂ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಸಿಂಗಲ್ ಸೋರ್ಸ್ ಅನ್ನ ರೆಫರ್ ಮಾಡಿ, ಸಿಂಗಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿ ಮಲ್ಟಿಪಲ್ ಸೋರ್ಸಸ್ ಅನ್ನು ಓದಬೇಡಿ. ಮತ್ತೆ ಇದನ್ನ ರಿವೈಸ್ ಮಾಡಿ. ಯು ಶುಡ್ ಹ್ಯಾವ್ ಟು ರಿವೈಸ್ ಇಟ್ ಅಟ್ ಲೀಸ್ಟ್ 4 to 5 times. ಅಟ್ಲೀಸ್ಟ್ ನೀವು ಒಂದು 3 times ಆದ್ರೂ ನೀವು ರಿವೈಸ್ ಮಾಡಬೇಕು. ಮತ್ತೆ ಈ ಒಂದು ವಿಡಿಯೋನ ಒಂದು 2 times ಆದ್ರೂ ನೋಡಬೇಕು. ಈ ಒಂದು ವಿಡಿಯೋನ ನೆಕ್ಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಂದಾನು ನೀವು ನೋಡಿ, ಮತ್ತೆ ಈ ಒಂದು PDF ಅನ್ನ ಒಂದು 2 to 3 times ಓದಿ. ಆಗ ನಿಮ್ಗೆ so minimum you should have to study for 7 to 8 months of current affairs. ಇಷ್ಟೊಂದು ಕರೆಂಟ್ ಅಫೇರ್ಸ್ ಓದಲೇಬೇಕಾಗುತ್ತದೆ. 8 months ಆದ್ರೂ ನೀವು ಓದಬೇಕು. 1 month 20 pages ಅಂತ ಹೇಳಿದ್ರು ಅರೌಂಡ್ ಯು ಶುಡ್ ಬಿ ರೀಡಿಂಗ್ 160 pages. ಸೊ ಆದ್ರಿಂದ ಮತ್ತೆ ಇದು ತುಂಬಾ ಸ್ಟ್ಯಾಟಿಕ್ ಕಂಟೆಂಟ್ ಇರೋದ್ರಿಂದ ನಿಮ್ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಸೊ ರೆಡ್ಯೂಸ್ ಯುವರ್ ಕಂಟೆಂಟ್. ಇವಾಗ ನಾನು ಏನ್ ಕೊಡ್ತೀನಿ ಇದಕ್ಕನ್ನ ಜಾಸ್ತಿ ರೆಡ್ಯೂಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಾನು ಆಲ್ಮೋಸ್ಟ್ ಆಲ್ ನಿಮಗೆ ವೆರಿ ಮಚ್ ಇಂಪಾರ್ಟೆಂಟ್ ಕಂಟೆಂಟ್ ಅನ್ನ ರೆಡ್ಯೂಸ್ ಮಾಡಿಬಿಟ್ಟು ಇದಕ್ಕನ್ನ ನೀವು ಪ್ರಿಸೈಸ್ ಮಾಡಕ್ ಹೋದ್ರೆ ಮತ್ತೆ ಎಲ್ಲ ಮಿಸ್ ಮಾಡ್ಕೊಂತೀರಿ ಕರೆಂಟ್ ಅಫೇರ್ಸ್ ನ. ಸೊ ಇದರಲ್ಲಿ ಜಾಸ್ತಿ ನೀವು ಎಲಿಮಿನೇಟ್ ಮಾಡೋದು ಅದು ಇದು ಮಾಡೋದಕ್ಕೆ ಹೋಗ್ಬೇಡಿ. ಎಂಟೈರ್ ಕರೆಂಟ್ ಅಫೇರ್ಸ್ ಪರ್ ಮಂತ್ 20 to 25 pages ಅಂದ್ರೆ ಇಟ್ ಈಸ್ ಎ ವೆರಿ ಕ್ರಿಸ್ಪಿ ಕರೆಂಟ್ ಅಫೇರ್ಸ್. ಸೊ ಇದನ್ನು ರೆಡ್ಯೂಸ್ ಮಾಡಕ್ ಹೋಗ್ಬೇಡಿ. ಬಟ್ ಇಟ್ ಇನ್ಕ್ಲೂಡ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಆಲ್ಮೋಸ್ಟ್ ಆಲ್ ನಿಮ್ಮ ಕರೆಂಟ್ ಅಫೇರ್ಸ್ ಇಂದ ಒಂದು 90 to 95 ಕ್ವಶನ್ಸ್ ಇಲ್ಲಿಂದಾನೆ ಬರ್ತದೆ. ಯಾವ್ದಾದ್ರು ಒಂದು ಅಥವಾ 2 ಕ್ವಶನ್ಸ್ಗೋಸ್ಕರ ನೀವು ಎಂಟೈರ್ ಕರೆಂಟ್ ಅಫೇರ್ಸ್ ನ ಬಲ್ಕಿ ಬುಕ್ಸ್ ಅನ್ನು ಓದ್ತಾ ಕೂರಕ್ ಹೋಗ್ಬೇಡಿ. ಓಕೆ, ಮತ್ತೆ ನಾನು ಕೇಳಿದ್ನಲ್ಲ ನಿಮ್ಗೆ MCQ ಸೀರೀಸ್ ಬೇಕಾ ಕರೆಂಟ್ ಅಫೇರ್ಸ್ದು? ಇಷ್ಟೇ ಜನಕ್ಕೆ ಬೇಕಾಗಿರೋದಾ? ಬೇರೆಯವ್ರಿಗೆ Required, sir. ಓಕೆ. ಈಗ ಆಲ್ರೆಡಿ ನಾವು ಜಾನ್ವರಿ ಕರೆಂಟ್ ಅಫೇರ್ಸ್ ಮುಗಿಸಿದೀವಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮುಗಿಸಿದೀವಿ. ಸೊ ಐ ವಾಂಟೆಡ್ ಟು ಗಿವ್ ಯು ಪೀಪಲ್ few MCQ series on this, and also
MCQ ಸೀರೀಸ್ ಆದಮೇಲೆ ಇದ್ರ ಮೇಲೆ ಒಂದು ಟೆಸ್ಟ್ ಮಾಡೋಣ, ಒಂದು 3-4 ಟೆಸ್ಟ್ಗಳು ಮಾಡೋಣ. ಓಕೆ, ಸೊ ದಟ್ ನಿಮಗೆ ಕರೆಂಟ್ ಅಫೇರ್ಸ್ ಇಂದ ಕರೆಂಟ್ ಅಫೇರ್ಸ್ ಏನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಬಂದ್ಬಿಡ್ತದೆ. ಸೊ ಆದ್ರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಏರಿಯಾ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಉಳಿದವರು ನನ್ಗೆ ಮ್ಯಾಕ್ಸಿಮಮ್ ರೆಸ್ಪಾನ್ಸ್ ಬಂದ್ರೆ ನಾನು ಇದು ಮಾಡೋದು, ಬಿಕಾಸ್ ಇಟ್ಸ್ ಎ ಬರ್ಡನ್ ಆನ್ ಅಸ್, ಬಟ್ ಇಟ್ ಈಸ್ ಎ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಇಫ್ ಮೆಜಾರಿಟಿ ಆಫ್ ದ ಪೀಪಲ್ಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ವಿಲ್ ಡೆಫಿನೆಟ್ಲಿ ಡೂ ಇಟ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಬೇಕು ಸರ್. Okay guys, we'll do it. So okay, we'll do it. Fine, we'll now plan ಮಾಡೋಣ. ನೆಕ್ಸ್ಟ್ ವೀಕ್ ಇಂದ ಬೇರೆ ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದು. ಅದಾದ ಮೇಲೆ ಸರ್ ಹೇಳಿ ಸರ್. ಸರ್, ಇದು MCQ ಟೆಸ್ಟ್ ಸೀರೀಸ್ 3 to 4 months ರಿವೈಸ್ ಮಾಡ್ತೀರಾ? ಅದೇ ಅದಕ್ಕೆ ನಾನು ಕೇಳ್ತಿರೋದು ನಿಮ್ಗೆ, ನಾನು ರಿವೈಸ್ ಮಾಡಿಸ್ಬೇಕಾ ಇಲ್ಲಾಂದ್ರೆ ಟೆಸ್ಟ್ಗಳು ಕೊಟ್ಬಿಟ್ರೆ ಓಕೆನಾ ಅಂತ, ಇಲ್ಲಾಂದ್ರೆ ಟೆಸ್ಟ್ಗಳು ಕೊಟ್ಟ ಮೇಲೆ ಒಂದ್ಸತಿ ನಾನು ಸಾಲ್ವ್ ಮಾಡಲ್ಲ ಅಂತ. ರಿವಿಷನ್ ಬೇಕು ಸರ್. ಟೆಸ್ಟ್ ಕೊಟ್ಮೇಲೆ ರಿವಿಷನ್ ಮಾಡಬೇಕು ಸರ್. ಟೆಸ್ಟ್ ಕೊಟ್ಮೇಲೆ ರಿವಿಷನ್ ಮಾಡಿ ಸರ್. ಓಕೆ 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 ಫೈನ್ ಗೈಸ್. ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಇನ್ನೊಂದು 2-3 days ಅಲ್ಲಿ ಫಸ್ಟ್ ಐ ವಿಲ್ ಗಿವ್ ಯು ಜಾನ್ವರಿ ಕರೆಂಟ್ ಅಫೇರ್ಸ್ ಕೊಡ್ತೀನಿ, ಒಂದು ಟೆಸ್ಟ್ ಕೊಡ್ತೀನಿ. ಅದಾದ ಮೇಲೆ ಐ ವಿಲ್ ಟ್ರೈ ಟು ರಿವೈಸ್ ಇಟ್, ಸಾರಿ ಐ ವಿಲ್ ಟೇಕ್ ಎ ಕ್ಲಾಸ್ ಆಫ್ ದಿಸ್ ಕ್ವಶನ್ ಪೇಪರ್, ಮತ್ತೆ ಇದನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಅದಾದ ಮೇಲೆ ಆಸ್ ದ ಡೇಸ್ ಗೋಸ್ ಆನ್, ನಿಮ್ಮ ಎಕ್ಸಾಮ್ಸ್ ಏನಾದರೂ ಡಿಲೇ ಆಗಂಗಿದ್ರೆ ವಿಲ್ ಡೂ ಫೆಬ್ರವರಿ, ಇದನ್ನೆಲ್ಲ ಮಾಡ್ತಾ ಹೋಗೋಣ. ದೀಸ್ ಥಿಂಗ್ಸ್ ಆರ್ ಅಪಾರ್ಟ್ ಫ್ರಮ್ ಯುವರ್ ರೆಗ್ಯುಲರ್ ಕ್ಲಾಸಸ್ ಆಗಿರ್ಬೋದು, ನಿಮ್ಮ ರೆಗ್ಯುಲರ್ ಕೋರ್ಸ್ ಏನಿರ್ತದೆ. ಇದು ಹೆಂಗಂತ ಹೇಳಿದ್ರೆ ನಿಮಗೆ ಬೇಸಿಕ್ ಲೆವೆಲ್ ಆಫ್ ಪ್ರಿಪರೇಷನ್ ಇರ್ತದೆ, ಮತ್ತೆ ಅಡ್ವಾನ್ಸ್ಡ್ ಲೆವೆಲ್. ಸೊ ಇವಾಗ ಬೇಸಿಕ್ ಲೆವೆಲ್ ಯಾರು ನೀವು ಪೇಯ್ಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಅವ್ರು ನಾವು ಬೇಸಿಕ್ ಲೆವೆಲ್ ಕೊಡ್ತೀವಿ. ಆದಮೇಲೆ ಅಡ್ವಾನ್ಸ್ಡ್ ಲೆವೆಲ್ ಇದರಲ್ಲೇ ಇನ್ಕ್ಲೂಡೆಡ್ ಇರ್ತದೆ. ಇದೊಂದು ಚಾಂಪಿಯನ್ ಲೆವೆಲ್. ಒನ್ಸ್ ಯು ಶುಡ್ ಹ್ಯಾವ್ ಟು ಕಂಪ್ಲೀಟ್ ಯುವರ್ ಬೇಸಿಕ್ ಲೆವೆಲ್, ಆದ್ಮೇಲೆ ಅಡ್ವಾನ್ಸ್ಡ್ ಲೆವೆಲ್ ಆದ ಮೇಲೆ ನೀವು ಇಲ್ಲಿಗೆ ಬರಬೇಕು. ಓಕೆ, ಯು ಶುಡ್ ಹ್ಯಾವ್ ಟು ಕವರ್ ಯುವರ್ ಆಲ್ ರಿಮೈನಿಂಗ್ ಸಬ್ಜೆಕ್ಟ್ಸ್, ಆದಮೇಲೆ ಇಲ್ಲಿಗೆ ಬನ್ನಿ. ಸೊ ಪ್ಯಾರಲಲಿ ನಡೀತಾ ಇರಲಿ, ಬಿಕಾಸ್ ನಿಮಗೆ ಅಟ್ ಎ ಟೈಮ್ GS ಅದರ್ ಸಬ್ಜೆಕ್ಟ್ಸ್ ಅನ್ನು ಕವರ್ ಮಾಡ್ಕೊಂಡು ಈ ಏರಿಯಾಗೆ ಬರೋದು ಕಷ್ಟ ಆಗ್ಬಿಡ್ತದೆ. ಸೊ ಇದನ್ನು ಪ್ಯಾರಲಲಿ ಮಾಡ್ತಾ ಹೋಗೋಣ. ಓಕೆ, ಎಂಡ್ ಅಪ್ ಮಾಡೋಣ ಕ್ಲಾಸ್. ಓಕೆ ಸರ್. ಹೇಳಿ ಮೇಡಮ್. ಗೈಸ್, ಇನ್ನೊಂದು ಇವತ್ತಿನ ಕ್ಲಾಸ್ ಹೇಗಿತ್ತು? ಬಿಕಾಸ್ ಯೂಶಲಿ ಐ ವಿಲ್ ಟೇಕ್ ಅಂಡ್ ಎಕ್ಸ್ಪ್ಲೈನ್ ಅದರ್ ಥಿಂಗ್ಸ್ ಆಲ್ಸೋ, ಬಟ್ ಇವತ್ತು ಅದರ್ ಥಿಂಗ್ಸ್ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ. ಎಂಟೈರ್ 1 month ನ ಕರೆಂಟ್ ಅಫೇರ್ಸ್ ನ ಐ ಗೆಸ್ ಐ ಟುಕ್ 45 minutes ಅಷ್ಟೇ ಅನ್ಸುತ್ತೆ. 45 minutes ಅಲ್ಲಿ ಕವರ್ ಮಾಡಿದ್ದೀನಿ. Sir, you started at 8:17 and ended 8:53. ಹೌದು ಹೌದು. ಯಾವಾಗಿರ್ಬೋದು ಸರ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ಲಿಕ್ಕೆ, ಮತ್ತೊಂದ್ಸರಿ ಅನೌನ್ಸ್ ಮಾಡ್ಲಿಕ್ಕೆ? ಸೊ ಇಲ್ಲಿ ನೋಡಿ, ಇವಾಗ ಎಕ್ಸಾಮಿನೇಷನ್ದು ನಮಗೆ ಏನಾದ್ರೂ ಅಪ್ಡೇಟ್ಸ್ ಬಂದ್ರೆ ನಾವು ವಿತಿನ್ 30 minutes to 45 minutes we will update you in our YouTube or Telegram channel. Okay, so ಇವಾಗ ಓಕೆನಾ? ಇದು ಓಕೆ ಸರ್. ಅದೇ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಆಗ್ಬೋದು ಮತ್ತೆ ನೋಟಿಫಿಕೇಶನ್ ಅದೇ ಹೇಳ್ತಿದ್ದೀನಿ. ನಿಮಗೆ ಯಾವುದೇ ಒಂದು ಎಕ್ಸಾಮ್ ಅಪ್ಡೇಟ್ಸ್ ನಮಗೆ ಬಂದಿದ ತಕ್ಷಣ ವಿತಿನ್ 30 minutes to 45 minutes ವಿಲ್ ಅಪ್ಡೇಟ್ ಯು. ಸೊ ಯಾಕೆ ನಾನು ಇವಾಗ ಹೇಳ್ತಿಲ್ಲ ಅಂತ ಹೇಳಿದ್ರೆ, ವಾಟ್ ಎವರ್ ಐ ಸ್ಪೀಕ್ ನೌ ಇಟ್ ವಿಲ್ ಬಿಕಮ್ ಲೈಕ್ ಅಷ್ಟೊಂದು ವರ್ತಿ ಇರೋದಿಲ್ಲ. ಓಕೆನಾ? ನಿಮಗೆ ಸೊ ಈ ರೀತಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ನಾನು ಹೇಳಿದ್ದೆ ನಿಮ್ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಒಂದು 50 days ಪ್ಲಾನ್ ಐ ವಿಲ್ ಪ್ರೊವೈಡ್ ಯು ಪೀಪಲ್. ಐ ವಿಲ್ ಡೂ ಇಟ್ ಟುಮಾರೋ. ಓಕೆನಾ? ಸಪರೇಟ್ ಕ್ಲಾಸ್ ಫೋರ್ ಮಂತ್ಸ್ ಅಂತ ಡಿಲೇ ಆಗುತ್ತೆ ಅಂತ ಹೇಳ್ತಿದ್ರೆ ಸರ್ ನಾವು. ಸರ್ ಹೇಳ್ತಿದ್ದಾರೆ, ಬಟ್ ಹೇಳಕ್ ಆಗೋದಿಲ್ಲ. ಇವಾಗ ಪ್ರೆಸೆಂಟ್ಲಿ ನಡೀತಿರುವ ಡೆವಲಪ್ಮೆಂಟ್ಸ್, ವೆದರ್ ದೇ ವಿಲ್ ಡೂ ಇಟ್ ಇನ್ ಎ ಫಾಸ್ಟರ್ ಮ್ಯಾನರ್ ಆರ್ ದೇ ವಿಲ್ ಡಿಲೇ ಇಟ್. ಬಿಕಾಸ್ ಇದು ಡಿಲೇ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಇಂದಾನೇ ಡಿಮ್ಯಾಂಡ್ ಹೋಗಿದೆ. ಅಟ್ಲೀಸ್ಟ್ ಒಂದು 3 months ಆದ್ರೂ ಟೈಮ್ ಕೊಡಿ ಫಾರ್ ಪ್ರಿಪರೇಷನ್ ಅಂತ. ಓಕೆ ಸರ್.
ಸರ್ ನಾಳೆ ಯಾವ್ದು GS ಕ್ಲಾಸ್ ಇರುತ್ತೆ ಸರ್? ಮೇಡಮ್ ನಾಳೆ ಸಂಡೇ ನಾನು ಅಪ್ಡೇಟ್ ಮಾಡ್ತೀನಿ ಮೇಡಮ್, ನಾನು ಅಪ್ಡೇಟ್ ಮಾಡ್ತೀನಿ. ಸರ್ ಇವಾಗ ತ್ರೀ ಮೆಂಬರ್ಸ್ ಕೇಳ್ತಿದ್ರಿ, ಗೊತ್ತಾಗ್ತಿಲ್ಲ. ಸರ್ ಯಾವ ಎಕ್ಸಾಮ್ಗೆ ಟೈಮ್ ಜಾಸ್ತಿ ಒಂದು 50 ಡೇಸ್ ಪ್ಲಾನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಲಾಸ್ಟ್ ಟೈಮು ಏನ್ KEA ಇಂದ ನೋಟಿಫಿಕೇಶನ್ ಹೊಡಿಸಿದ್ರು, ಓನ್ಲಿ 40 to 45 ಡೇಸ್ ಕೊಟ್ಟಿದ್ರು. ಆ ತರ ಕೊಟ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಯು ಶುಡ್ ಹ್ಯಾವ್ ಟು ಪ್ಲಾನ್ ಯುವರ್ ಪ್ರಿಪರೇಷನ್ ಫಾರ್ 50 ಡೇಸ್. ಎಲ್ಲಾ ಎಕ್ಸಾಮಿನೇಷನ್ ಇವಾಗ ಹಾರ್ಡ್ಲಿ ಒಂದು 2 to 3 months ಅಲ್ಲಿ ಆಗ್ಬಿಡ್ತದೆ. ಬಿಕಾಸ್ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಇಶ್ಯೂಸ್ ರಿಸಾಲ್ವ್ ಆಗಿರೋದ್ರಿಂದ. ಜಾಸ್ತಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನೆಗ್ಲೆಕ್ಟ್ ಮಾಡಿದವರು 100% ಔಟ್ ಆಫ್ ದ ಲಿಸ್ಟ್ ಆಗ್ಬಿಡ್ತೀರಿ. ಈ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅನ್ನ ಸದುಪಯೋಗ ಮಾಡ್ಕೊಂಡು ನಿಮ್ಮ ಪ್ರಿಪರೇಷನ್ ಕಂಟಿನ್ಯೂ ಹೇಳಿ ಓಕೆ ಸರ್. ಮಾಡಬೇಕು. ವಾಟ್ ಎವರ್ ದ ಇಶ್ಯೂಸ್ ಯು ಹ್ಯಾವ್, ಕೈಂಡ್ಲಿ ಟೆಕ್ಸ್ಟ್ ಮೀ ಆರ್ ಕಾಲ್ ಮೀ ಅಟ್ ದಿಸ್ ನಂಬರ್ 9611621195. Okay, I will discuss the things, whatever your issues you are having in WhatsApp ಆದ್ರೂ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ. ಓಕೆ ಸರ್. ಸರ್ ಅದು ಸ್ಪೆಸಿಫಿಕ್ ಮತ್ತು GS 2017 ಕ್ವಶನ್ ಪೇಪರ್ ಕೇಳಿದ್ದೆ ನಾನು ನಿಮ್ಮನ್ನ. ಅದು ನಾನು ಹೇಳಿದ್ದೀನಿ, ನಮ್ಮ ಟೀಮ್ಗೆ ಹೇಳಿದ್ದೀನಿ. ಐ ಗೆಸ್ ಅವ್ರನ್ನ ತಲೆ ಕೆಡಿಸ್ಕೊಂಡಿಲ್ಲ ಅನ್ಸ್ತದೆ. ಅವರು ನಿಮ್ ತರ ನಿದ್ದೆ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ ಇನ್ನೊಮ್ಮೆ. ಓಕೆ 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 ಗೈಸ್, ಥ್ಯಾಂಕ್ ಯು. ಇನ್ನೊಂದು ನಾನು ನಿಮ್ಗೆ ಕೇಳಿದೆ, ಏನ್ ಪ್ರೀವಿಯಸ್ ಕ್ಲಾಸಸ್ ಓಕೆನಾ, ಇಲ್ಲಾಂದ್ರೆ ಪ್ರೆಸೆಂಟ್ ಈ ತರ ಒನ್ ಶಾರ್ಟ್ ಅಲ್ಲಿ ಮುಗಿಸ್ಬಿಡ್ಲ ಒಂದೊಂದು ಮಂತ್ದು? ಸರ್ ಒಂದೊಂದು ಮಂತ್ ಒಂದು ಶಾರ್ಟ್ ಅಲ್ಲಿ ಮುಗಿಸಿದ್ರೆ ಬೆಟರ್ ಅನ್ಸುತ್ತೆ. ಅದೇ, ಯಾಕೆಂದ್ರೆ ಐ ಕ್ಯಾನ್ ಡೂ ಫ್ಯೂ ಅದರ್ ಥಿಂಗ್ಸ್. ನಿಮ್ಗೆ ಇಂಪಾರ್ಟೆಂಟ್ ಏರಿಯಾಸ್ ಅನ್ನ, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕವರ್ ಮಾಡ್ಬೋದು. ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಅಂಡ್ ಕೋಆಪರೇಟಿವ್ ಬೇಸ್ಡ್ MCQಗಳನ್ನ ನಾನು ಕವರ್ ಮಾಡ್ಬೋದು. ಸರ್ ಅದರಿಂದ ನಾನು ಈ ತರ ಮಾಡ್ತಿದ್ದೀನಿ. ಸರ್ ಒನ್ ಮೋರ್ ಥಿಂಗ್, ಅದೇ ತಾವು ಹೇಳಿದ್ರೆ ಸರ್ 2017 ಅಲ್ಲಿ ಇದು ಆಗಿತ್ತು ಸರ್, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಎಕ್ಸಾಮ್. ಓಕೆ, ಅದ್ರ KEA ಇಲ್ಲ ಅದಾಗಿಲ್ಲ. ಇದು ನಾನು 15-20 years ಬ್ಯಾಕ್ ಹೋಗ್ಬಿಟ್ಟು ನೋಡಿದೆ, ಎಕ್ಸಾಮ್ ಅಲ್ಲೂ ಕಾಣ್ಲಿಲ್ಲ ನನಗೆ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದಾಗ. ಹೌದು. ಓಕೆ ಗೈಸ್, ಏನಾದ್ರು ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಕೊಳ್ಳಿ. ಐ ವಿಲ್ ರೆಸ್ಪಾನ್ಸ್ ಯು. ಓಕೆ. ಹಲೋ ಸರ್. ಓಕೆ ಗೈಸ್. ಹಲೋ ಭುವನ್, ಐ ನೀಡ್ ಟು ಎಂಡ್ ದ ಕ್ಲಾಸ್ ನೌ ಬಿಕಾಸ್ ಇಟ್ಸ್ ಆಲ್ರೆಡಿ 9 o'clock. ಕಾಲ್ ಮಾಡ್ಕೊಳ್ಳಿ ನನಗೆ, ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ಸರಿ ಸರ್. ಓಕೆ, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸರ್.